ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೇಸ್ತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ನಾವೆಷ್ಟು ಕನ್ವಿನ್ಸ್ ಮಾಡಿದರೂ ಅವ್ರು ಕನ್ವಿನ್ಸ್ ಆಗೋದಿಲ್ಲ. ದೇವರ ದಯೆ ಬೇಕು. ಹಾಗಾಗಿ ದೇವರ ದಯೆ ಬೇಕು. ಶಬ್ದೋನ ಯತ್ರ ಪುರುಕಾರಕವಾನ್ ಕ್ರಿಯಾರ್ಥ. ಏನು ಒಂದೊಂದು ಶಬ್ದಗಳು, ಭಾಗವತದ ಒಂದೊಂದು ಶಬ್ದಗಳು ಕೂಡ ಅದ್ಭುತ. ಬ್ರಹ್ಮದೇವರು ಮಾಡಿದ ಸ್ತೋತ್ರ ಇದು. ಇನ್ನು ಇದಕ್ಕಿಂತಲೂ ದೊಡ್ಡ ಸ್ತೋತ್ರ ಇನ್ನೇನಿರಬೇಕು ಜಗತ್ತಿನಲ್ಲಿ. ಶ್ರೀಮದಾಚಾರ್ಯರು ಮಾಡುವ ಸ್ತೋತ್ರ, ಬ್ರಹ್ಮದೇವರು ಮಾಡಿದ ಸ್ತೋತ್ರಕ್ಕಿಂತಲೂ ದೊಡ್ಡದಾದ ಸ್ತೋತ್ರ ಯಾವುದಿದೆ? ಏನು ಹೇಳ್ತಾರೆ? ನಾನು ಸುಮ್ಮನೆ ಒಂದು ದೃಷ್ಟಾಂತಕ್ಕೆ ಹೇಳಿ. ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪವಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೀದಸಾದನಂ. ಇದು ಯಾವ ಮಂತ್ರ? ಗಣಪತಿಯ ಮಂತ್ರ. ಹೌದಲ್ವ? ಎಲ್ಲರಿಗೂ ಗೊತ್ತು ಗಣಪತಿಯ ಮಂತ್ರ. ಈ ಗಣಪತಿಯ ಮಂತ್ರ ಇದು ದೇವರ ಸ್ತೋತ್ರ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಶಾಸ್ತ್ರದಲ್ಲಿ ಒಂದು ಉಪಾಯ ಹೇಳಿದ್ದಾರೆ. ಏನು ಅಂದರೆ, ಆ ಗಣಪತಿ ಅನ್ನುವ ಶಬ್ದ ಇದೆ ನೋಡಿ, ಆ ಗಣಪತಿ ಅನ್ನುವ ಶಬ್ದಕ್ಕೆ ದೇವರು ಅಂತ ಅರ್ಥ ಮಾಡಿಬಿಟ್ರೆ ಬಾಕಿ ಎಲ್ಲ ಆಟೋಮೆಟಿಕ್ಕಾಗಿ ದೇವರ ವರ್ಣನೆ ಮಾಡಿದ ಹಾಗಾಗತ್ತೆ. ಗೊತ್ತಾಯ್ತೋ ಇಲ್ವೋ? ಈಗ ಉದಾಹರಣೆಗೆ ನಾನೇನೋ ಹೇಳಿದೆ, ಯಾರದೋ ಹೆಸರು ಹೇಳಿ, ಇಂತಹ ವ್ಯಕ್ತಿ ರಾಮ ಎಂಬಂತಹ ವ್ಯಕ್ತಿ ಜಗತ್ತಿನಲ್ಲಿ ಎಲ್ಲವನ್ನೂ ಮಾಡಿದ್ದಾನೆ, ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ ಅಂತ ಏನೋ ಹೇಳಿದೆ. ಆ ರಾಮ ಅನ್ನುವ ವ್ಯಕ್ತಿಯ ಹೆಸರು, ಅದಕ್ಕೆ ವಿಶೇಷಣಗಳು ಅನೇಕ ಇರುತ್ತೆ. ಅನಂತ ಗುಣಪೂರ್ಣ, ಅದು ಇದು ಅಂತ ಇರುತ್ತೆ. ಹೀಗೆ ಯಾವ ಒಂದು ವೇದದಲ್ಲಿ ಅನಂತ ವೇದಗಳಿದೆ. ಆ ಅನಂತ ವೇದದಲ್ಲಿ ಒಂದು ಸೂಕ್ತ ಅಥವಾ ಒಂದು ಮಂತ್ರ, ಗಣಪತಿಯ ಮಂತ್ರ. ಆ ಗಣಪತಿಯ ಮಂತ್ರದ ಎಲ್ಲ ಅಲ್ಲಿ ಗಣಪತಿಯ ವರ್ಣನೆ ಇರುತ್ತೆ. ನೀನು ಅದು ಮಾಡ್ತೀಯಾ, ನೀನು ಹಾಗೆ ಮಾಡ್ತೀಯಾ, ನೀ ಹೀಗೆ ಮಾಡ್ತೀಯಾ ಅಂತ ಏನೇನೋ ವರ್ಣನೆ ಇರುತ್ತೆ. ಅದನ್ನು ಪೂರ್ಣವಾಗಿ ದೇವರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬಹುದು? ಆ ಗಣಪತಿ ಅಂತ ಏನು ಶಬ್ದ ಇದೆಯೋ ಅದನ್ನು ದೇವರು ಅಂತ ಅರ್ಥ ಮಾಡಿಬಿಟ್ರೆ ಆ ಇಡೀ ಸೂಕ್ತ ದೇವರದ್ದಾಗಿಬಿಡುತ್ತೆ. ಆ ಇಡೀ ಸೂಕ್ತ ದೇವರದ್ದಾಗಿಬಿಡುತ್ತೆ. ಒಬ್ಬ ವ್ಯಕ್ತಿ ಒಂದೆಲ್ಲೋ ನಿರ್ಮಾಣ ಮಾಡಿರ್ತಾನೆ, ಎಲ್ಲ ಕಡೆಗೆ ಎಲ್ಲ ಮಾಡಿ ನಿರ್ಮಾಣ ಮಾಡಿ ಎಲ್ಲ ಅಸೆಂಬಲ್ ಮಾಡಿ ಇಟ್ಟಿರ್ತಾನೆ. ನಾನು ತಂದು ಅದರ ಮೇಲೆ ಸ್ಯಾಮ್ಸಂಗ್ ಅಂತ ಒತ್ತಿಬಿಟ್ರೆ ಅದು ಸ್ಯಾಮ್ಸಂಗ್ದಾಗಿಬಿಡುತ್ತೆ ಅಷ್ಟೇ. ಹಾಗೆ ವೇದದ್ದು ಏನು ಸ್ವಭಾವ ಅಂದರೆ, ಶಾಸ್ತ್ರಗಳಲ್ಲಿ ವೇದ ಇದು ಭಗವಂತನನ್ನು ವರ್ಣನೆ ಮಾಡುತ್ತೆ ಅನ್ನೋದು ಎರಡು ರೀತಿಯಿಂದಂತೆ. ಒಂದು ಹೀಗೆ ನಾನು ಹೇಳಿದ್ನಲ್ಲ, ಅಗ್ನಿಯನ್ನು ವರ್ಣನೆ ಮಾಡುವ ಸೂಕ್ತ ಇದೆ, ಅಲ್ಲಿ ಅಗ್ನಿ ಅನ್ನುವ ಶಬ್ದವನ್ನು ದೇವರು ಅಂತ ಮಾಡಿಬಿಟ್ರೆ ಎಲ್ಲವೂ ಅಗ್ನಿ ಭಗವಂತನ ವರ್ಣನೆ ಆಯಿತು. ಇದು ಒಂದು. ಈಗ ನೋಡಿ ಗಣಾನಾಂತ್ವ ಅಂತನ್ನುವ ಮಂತ್ರವನ್ನು ನಾನು ಗಣಪತಿ ಅನ್ನುವ ಒಂದೇ ಶಬ್ದವನ್ನು ದೇವರು ಅಂತ ಮಾಡಿದಾಗ ಏನಾಯಿತು? ಅದು ಒಂದು ಮಂತ್ರ ದೇವರನ್ನು ಹೇಳಿಕೊಡುತ್ತೆ ಅಂತ ಆಯಿತು. ಆದರೆ ಇನ್ನೂ ಒಂದು ಇದೆ, ಕ್ರಿಯಾರ್ಥ. ಅದೇನು ಅಂದರೆ, ಗಣಪತಿ ದೇವರು, ಗಣಾನಾಂ ದೇವರು, ಹವಾಮಹೇ ದೇವರು, ಗಣಾನಾಂ ತ್ವಾ ಹವಾಮಹೇ ಗಣಪತಿಂ ದೇವರು. ಅಲ್ಲಿ ಬರುವ ಪ್ರತಿಯೊಂದು ಶಬ್ದವೂ ದೇವರನ್ನು ಹೇಳಿಕೊಡುತ್ತೆ ಅಂತಾದರೆ ಎಷ್ಟು ವ್ಯತ್ಯಾಸ ಆಯಿತು? ಒಂದು ಮಂತ್ರದಲ್ಲಿ ಒಂದೇ ಶಬ್ದವನ್ನು ದೇವರು ಅಂತ ಹೇಳುವುದರೆ ಒಂದು ಮಹಿಮೆಯಾದರೆ, ಆ ಮಂತ್ರದಲ್ಲಿ ಬರುವಂತಹ 10, 20, 30 ಶಬ್ದಗಳೂ ದೇವರದ್ದು ಅಂತ ಹೇಳಿದರೆ ಎಷ್ಟು ಮಹಿಮೆಯಾಯಿತು? 1 × 10. ಹೀಗೆ ಇಡೀ ವೇದ ನೋಡಿ, ಇಡೀ ವೇದ, ಅನಂತ ವೇದಗಳಲ್ಲಿ ಬರುವ ಅನಂತ ಶಬ್ದಗಳನ್ನೂ ಕೂಡ ದೇವರ ಮಹಿಮೆಯನ್ನು ಹೇಳತ್ತೆ ಅಂತ ತಿಳಿದರೂ ಕೂಡ ದೇವರ ಮಹಿಮೆ ಮುಗಿಯೋದಿಲ್ಲ. ದೇವರ ಮಹಿಮೆ ಮುಗಿಯೋದಿಲ್ಲ. ಶಬ್ದೋನ ಯತ್ರ ಪುರುಕಾರಕವಾನ್ ಕ್ರಿಯಾರ್ಥ. ಹಾಗಾಗಿ ಅಂತಹ ದೇವರ ಮಹಿಮೆ ಇದೆ ಅಂತ ಬೇಕಾದಷ್ಟು. ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ. ಆಗ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ, ನೋಡಪ್ಪ, ನಾನು ಭಾಗವತವನ್ನು ಉಪದೇಶ ಮಾಡ್ತೇನೆ, ನನಗೆ ದೇವರು ಉಪದೇಶ ಮಾಡಿದ್ದಾನೆ, ದೇವರು ನನಗೇನು ಉಪದೇಶ ಮಾಡಿದ್ದಾನೋ ಅದನ್ನೇ ನಾನು ನಿಮಗೆ ಉಪದೇಶ ಮಾಡ್ತೇನೆ ಅಂತ ಬ್ರಹ್ಮದೇವರು ನಾರದರಿಗೆ ಉಪದೇಶ ಪ್ರಾರಂಭ ಮಾಡ್ತಾರೆ. ಈ ಕಡೆಗೆ ಪರೀಕ್ಷಿತ್ ರಾಜರು ಅನೇಕ ಪ್ರಶ್ನೆಗಳನ್ನು ಮಾಡ್ತಾರೆ. ಆಲ್ಮೋಸ್ಟ್ ಭಾಗವತದಲ್ಲಿ ಮುಂದೆ ಹೇಳುವ ಏನೇನು ವಿಷಯಗಳಿದೆಯೋ ಆ ಎಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆಯನ್ನು ಮಾಡಿ ಇದೆಲ್ಲವನ್ನು ನನಗೆ ತಿಳಿಸಿಕೊಡಬೇಕು. ನಮೇ ಸವ ಪಶ್ಯಂತಿ ಬ್ರಹ್ಮನ್ ಅನಶನಾದಮೀ. ನಾನು ಉಪವಾಸ ಕೂತಿದ್ದೇನೆ ಅಂತ ನನಗೆ ಅನಿಸ್ತಾನೇ ಇಲ್ಲ. ಆ ಭಗವಂತನ ಮಹಿಮೆಯನ್ನು ನಾನು ಅಷ್ಟು ಭಕ್ತಿಯಿಂದ ಕೇಳ್ತಾ ಇದ್ದೇನೆ ಅಂತ ಹೇಳಿದಾಗ ಶುಕಾಚಾರ್ಯರು ಉಪದೇಶವನ್ನು ಮಾಡ್ತಾರೆ. ಭಗವಂತ ಸೃಷ್ಟಿಯನ್ನು ಮಾಡಿದ. ಸೃಷ್ಟಿಯನ್ನು ಮಾಡಬೇಕಾದರೆ ಬ್ರಹ್ಮದೇವರು ಪದ್ಮದ ಮೇಲೆ ಕೂತಿದ್ದಾರೆ. ಸೃಷ್ಟಿ ಅನೇಕ ಸಂದರ್ಭದಲ್ಲಿ ಬರುತ್ತೆ, ಸಂಕ್ಷೇಪವಾಗಿ ಹೇಳ್ತೇನೆ. ಬ್ರಹ್ಮದೇವರು ಪದ್ಮದ ಮೇಲೆ ಕೂತಿದ್ದಾರೆ. ಪದ್ಮದ ಮೇಲೆ ಕೂತಾಗ ನಾನು ಯಾಕೆ ಬಂದೆ ಇಲ್ಲಿ ಅಂತ ಗೊತ್ತಾಗೋದಿಲ್ಲ, ನಾನು ಕೆಲಸ ಏನು ಮಾಡಬೇಕು ಅಂತೂ ಗೊತ್ತಾಗೋದಿಲ್ಲ. ಆ ಕಡೆ ಈ ಕಡೆ ನೋಡ್ತಾರೆ.
ಆಗ ಒಂದು ಆಕಾಶವಾಣಿ ಆಗತ್ತೆ. ಆಕಾಶವಾಣಿ ಆಗಿ ಹೇಳುತ್ತೆ, ಏನಿಲ್ಲಪ್ಪ, ಸ್ಪರ್ಶವರ್ಣಗಳಲ್ಲಿ 16ನೇದ್ದು ಮತ್ತು 21ನೇದು ಅಂತ ಆಕಾಶವಾಣಿ ಆಗತ್ತೆ. ಏನದು ಸ್ಪರ್ಶವರ್ಣ ಅಂದ್ರೆ ಕ ಕ ಇಂದ ಆರಂಭ ಮಾಡಿಕೊಂಡು ಮವರೆಗೆ, ಕ ಕ ಗ ಘ ಂಗ ಪ ಪ ಬ ಭ ಮ ವರೆಗೆ ಇರುವಂತಹ ವರ್ಣಗಳಿಗೆ ಸ್ಪರ್ಶ ಅಂತ ಕರೀತಾರೆ. ಇದರಲ್ಲಿ 16ನೇದ್ದು ಯಾವುದಾಗತ್ತೆ? ತ. 16ನೇದ್ದು ತ, 21ನೇದ್ದು ಪ ಅಂತ ಆಗತ್ತೆ. ಹಾಗಾದರೆ ತಪ ತಪಸ್ಸು ಮಾಡು ಅಂತ ಆಕಾಶವಾಣಿಯಾಗತ್ತೆ. ಬ್ರಹ್ಮದೇವರು ತಪಸ್ಸನ್ನು ಮಾಡ್ತಾರೆ. 1000 ವರ್ಷದವರೆಗೆ ವಿಶೇಷವಾಗಿ ತಪಸ್ಸನ್ನು ಬ್ರಹ್ಮದೇವರು ಮಾಡ್ತಾರೆ. ಬ್ರಹ್ಮದೇವರು ತಪಸ್ಸು ಮಾಡಿದಾಗ ಬ್ರಹ್ಮದೇವರಿಗೆ ಭಗವಂತ ತನ್ನ ಲೋಕವನ್ನು ತೋರಿಸ್ತಾನಂತೆ, ಶ್ವೇತದ್ವೀಪವನ್ನು ತೋರಿಸ್ತಾನಂತೆ. ಆ ಶ್ವೇತದ್ವೀಪವನ್ನು ತೋರಿಸಿದರೆ, ಶ್ವೇತದ್ವೀಪದ ವರ್ಣನೆ ಅದ್ಭುತವಾಗಿದೆ. ಆ ಶ್ವೇತದ್ವೀಪದಲ್ಲಿ ಎಲ್ಲರಿಗೂ 4 ಕೈಗಳು, ಎಲ್ಲರೂ ಭಾರಿ ನೋಡೋದಕ್ಕೆ ದೇವರ ಹಾಗೇನೆ ಕಾಣಿಸ್ಬೇಕು. ಹಾಗೆ ಆ ಶ್ವೇತದ್ವೀಪದಲ್ಲಿ ಇರ್ತಾರೆ. ಬೇಕಾದಷ್ಟು ವರ್ಣನೆ ಇದೆ. ಒಂದು ಮಾತನ್ನು ತಿಳ, ಲಕ್ಷ್ಮೀದೇವಿ ಎಷ್ಟು ಚೆನ್ನಾಗಿದೆ ಅಂದರೆ, ಶ್ರೀರ್ಯತ್ತರೂಪಿಣ್ಯುರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಖಶ್ರಿತಾಯ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯ ಕರ್ಮ ಗಾಯತಿ. ಲಕ್ಷ್ಮೀದೇವಿ ಭಗವಂತನ ಸೇವೆಯನ್ನು ಮಾಡ್ತಾಳಂತೆ. ಎಷ್ಟು ಸೇವೆ? ನಾನಾ ಸೇವೆ. ದಾಸರು ಹಾಡಲ್ಲಿ ಹೇಳಿದ್ದಾರಲ್ಲ, ಛತ್ರ ಚಾಮರ ವ್ಯಜನ ಪರ್ಯಂಕ ಎಲ್ಲವೂ ತಾನೇ ಆಗಿ ಸೇವೆಯನ್ನು ಮಾಡ್ತಾ ಇರ್ತಾಳೆ. ನಾನಾ ರೂಪಗಳನ್ನು ತೆಗೆದುಕೊಂಡು ಭಗವಂತನ ಸೇವೆಯನ್ನು ಮಾಡ್ತಾಳೆ. ಹೆಂಗಸರದು ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಹೆಂಗಸರಿಗೊಂದು ಚಟ ಏನು ಅಂದರೆ, ಹಾಡ್ಕೋತ ಮಾಡ್ತಾ ಇರ್ತಾರೆ. ಅವರಿಗೆ ಆ ಶ್ರಮ ಪರಿಹಾರ ಆಗಬೇಕು ಅಂತೋ ಏನೋ ಹಾಡು ಬರೋವರು ವಿಶೇಷವಾಗಿ ಹಾಡ್ತಾ ಇರ್ತಾರೆ. ಹಾಗೆ ಲಕ್ಷ್ಮೀದೇವಿ ಪ್ರಿಯ ಕರ್ಮ ಗಾಯತಿ. ತಾನು ವೈಕುಂಠದಲ್ಲಿ ಶ್ವೇತದ್ವೀಪದಲ್ಲಿ ಕೆಲಸ ಮಾಡಬೇಕಾದ್ರೆ ದೇವರ ಎಲ್ಲ ಗುಣಗಳನ್ನು ಹಾಡ್ತಾ ಮಾಡ್ತಾ ಇರ್ತಾಳೆ. ಅವಳೊಬ್ಬಳೇ ಹಾಡೋದು. ಸಾಮಾನ್ಯವಾಗಿ ಯಾರೋ ಒಬ್ಬ ಭಾರಿ ಗಾಯಕಿ ಬಂದು ಹಾಡು ಹಾಡಿದರೆ ಎಷ್ಟು ಆನಂದ ಪಡ್ತೇವೆ, ಏನು ಚೆನ್ನಾಗಿತ್ತು ಅಂತೇವೆ. ಯೋಚನೆ ಮಾಡಿ, ಲಕ್ಷ್ಮೀದೇವಿ ಹಾಡಿದರೆ ಹೇಗಿರಬೇಡ. ಲಕ್ಷ್ಮೀದೇವಿ ಹಾಡ್ತಾ ಇರ್ತಾಳೆ. ಲಕ್ಷ್ಮೀದೇವಿ ಹಾಡಿದ್ರೆ ಈ ಸಂಗೀತ ಹಾಡುವವರ ಹಿಂದೆ ಇಬ್ಬರು ಕೂತಿರ್ತಾರೆ ಸಾಥ್ ಕೊಡೋದಕ್ಕೆ. ಅವರೊಂದು ಶ್ಲೋಕ ಅಂದರೆ ಹಿಂದೆ ಇವರು ಕೋರಸ್ ಅನ್ನೋದಕ್ಕೆ ಜೊತೆ ಕೊಡ್ತಾರಲ್ಲ, ಹಾಗೆ ಲಕ್ಷ್ಮೀದೇವಿಗೆ ಕೋರಸ್ ಕೊಡೋದಕ್ಕೆ ಕೆಲವರಿದ್ರಂತೆ. ಯಾರವರು? ಕುಸುಮಾಕರಾನುಗೈಹಿ. ಗಿಳಿಗಳು, ಪಕ್ಷಿಗಳು, ಭೃಂಗಗಳು ಎಲ್ಲರೂ ಲಕ್ಷ್ಮೀದೇವಿ ಏನಂತಾಳೋ ಅದನ್ನು ತಾವು ಅಂತ ಇದ್ವಂತೆ. ಅವ್ರು ಯಾರು? ಬ್ರಹ್ಮದೇವರು, ರುದ್ರದೇವರು. ಮುಕ್ತರಾದ ಬ್ರಹ್ಮರುದ್ರಾದಿಗಳು ಆ ಲಕ್ಷ್ಮೀದೇವಿ ನಮ್ಮಮ್ಮ ದೇವರ ಹಾಡು ಹಾಡ್ತಾ ಇದ್ದಾಳೆ ಅಂತ ಹೇಳಿ ಅವಳ ಜೊತೆಗೆ ಹಿಂದೆ ಎಲ್ಲರೂ ಓಡಾಡೋರಂತೆ. ಎಲ್ಲರೂ ಪಕ್ಷಿಯ ರೂಪವನ್ನು ತೆಗೆದುಕೊಂಡು, ಭೃಂಗದ ರೂಪವನ್ನು ತೆಗೆದುಕೊಂಡು, ಗಿಳಿಯೋ ಕೋಗಿಲೆಯೋ ಆಗಿ ಅವರ ಹಿಂದೆ ಓಡಾಡೋದು. ಅವು ಲಕ್ಷ್ಮೀದೇವಿ ಏನು ಹಾಡುತ್ತಾಳೋ ಇವರು ಅದನ್ನು ರಿಪೀಟ್ ಮಾಡೋದು. ಎಷ್ಟು ಚೆನ್ನಾಗಿದೆ ಅಂತ. ಶ್ವೇತದ್ವೀಪಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇದೆಯೋ ಅಲ್ವೋ ನಿಮಗೆ? ಆ ಪ್ರಿಯ ಕರ್ಮ ಗಾಯತಿ ಅಂತಹ ಆ ಶ್ವೇತದ್ವೀಪವನ್ನು ನೋಡಿದ್ದಾರೆ ಬ್ರಹ್ಮದೇವರು. ಆ ಶ್ವೇತದ್ವೀಪದಲ್ಲಿ ನೋಡಿದರೆ ದೇವರು ಕೂತಿದ್ದಾನೆ. ಏನು ಆಸನ! ಅದ್ಭುತವಾದಂತಹ ಆಸನದಲ್ಲಿ ಕೂತಿದ್ದಾನೆ. ಎಲ್ಲ ದ್ವಾರಪಾಲಕರಿದ್ದಾರೆ. ಆ ದ್ವಾರಪಾಲಕರೆಲ್ಲ ಬಿಡಿ, ದೇವರಿಗೆ ಈ ದ್ವಾರಪಾಲಕರ ಮೇಲೂ ಅಷ್ಟು ವಿಶ್ವಾಸ ಇಲ್ಲ ಅನಿಸತ್ತೆ. ತನ್ನದೇ ರೂಪಗಳನ್ನು ಸುತ್ತು ಇಟ್ಟುಕೊಂಡಿದ್ದಾನೆ. 4 ರೂಪಗಳು: ಇಚ್ಛಾ, ಶಕ್ತಿ, ಜ್ಞಾನ, ಕ್ರಿಯಾ. ಅದು ಸಾಕಾಗಲಿಲ್ಲ, ಅದರೊಳಗೆ ಮತ್ತೆ 4 ಒಂದು ರೌಂಡು: ಪೃಥ್ವಿ, ಸತ್ಯ, ಈಶಾನ, ಅನುಗ್ರಹ. ಇದು ಲಕ್ಷ್ಮೀದೇವಿಯ ರೂಪ. ಅದು ಸಾಕಾಗಲಿಲ್ಲ, ಅದರೊಳಗೆ ಮತ್ತೊಂದು ರೌಂಡು: ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಸರಿ, 4 ಒಂದು ರೌಂಡ್ ಆಯಿತು. ಸಾಕಾಗಲಿಲ್ಲ. ಮತ್ತೆ 16 ಜನ ಸುತ್ತಲೂ ಇದ್ದಾರಂತೆ: ಮೋಚಿಕ, ಸೂಕ್ಷ್ಮ, ಸೂಕ್ಷ್ಮಾಮೃತ, ಜ್ಞಾನಾಮೃತ, ಧ್ಯಾಯಿನಿ, ವ್ಯಾಪಿನಿ, ವ್ಯೋಮ, ಅನಂತ, ಅಣಿಮ, ಲಘಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ. ಇವೆಲ್ಲ ದೇವರ ರೂಪ. ದೇವರು ಮಧ್ಯದಲ್ಲಿ ಕೂತಿದ್ದಾನೆ. ದೇವರ ಈ ನಾನಾ ರೂಪಗಳು ದೇವರ ಸುತ್ತಿದೆ. ಅದಾದ ಮೇಲೆ ಈ 16 ಬಿಟ್ಟು ಇನ್ನೂ ಮತ್ತೊಂದು 16 ಒಂದು ರೌಂಡ್ ಹಾಕ್ಕೊಂಡಿದ್ದಾನೆ. ಅದರ ಸುತ್ತು ಮತ್ತೊಂದಿದೆ. ಯಾವುದದು? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಕೇಶವ, ನಾರಾಯಣ, ಮಾಧವ, ದಾಮೋದರನವರೆಗೆ. ಹೀಗೆ 16 ರೂಪಗಳು. ಅದಾದ ಮೇಲೆ ಮತ್ತೆ ಒಳಗೊಂದು ರೌಂಡು: ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ. ಅದಾದ ಮೇಲೆ ಮತ್ತೊಂದು ರೌಂಡು: ಕ್ರುದ್ಧೋಲ್ಕ, ವೀರೋಲ್ಕ, ಮಹೋಲ್ಕ, ಸಹಸ್ರೋಲ್ಕ, ದ್ಯುಲ್ಕ. ಇಷ್ಟೆಲ್ಲ ಜನರನ್ನು ಸುತ್ತುವರೆದು ದೇವರು ಮಧ್ಯದಲ್ಲಿ ಕೂತಿದ್ದಾರೆ. ಏನು ವೈಭವ ದೇವರದು! ಎಂಥ ವೈಭವ ದೇವರದು! ಇದೆಲ್ಲ ದೇವರ ರೂಪವೇ. ದೇವರಿಗೆ ನೋಡಿ ಆಟ ಆಡಬೇಕು ಒಟ್ಟಿಗೆ ಅಷ್ಟೇ. ಅವನಿಗೆ ಇನ್ನೇನು ಕೆಲಸನೇ ಇಲ್ಲ.
ಹೋಮ್ವರ್ಕೇ ಇಲ್ಲ ಅವನಿಗೆ. ಹೋಮ್ವರ್ಕ್ ಇದ್ದರೆ ಆಟ ಆಡಬಾರ್ದು ಅಂತ ಟೆನ್ಷನ್. ಅವನಿಗೆ ಯಾರು ಹೋಮ್ವರ್ಕ್ ಕೊಡೋರು? ಹೋಮ್ವರ್ಕ್ ಇಲ್ಲ, ಅಸೈನ್ಮೆಂಟ್ ಇಲ್ಲ, ಏನಿಲ್ಲ, ಆಟವೋ ಆಟ. ಏನು ದೇವರ ಮಹಿಮೆ! ಇಷ್ಟೆಲ್ಲ ಜನರ ಮಧ್ಯದಲ್ಲಿ ದೇವರು ಕೂತಿದ್ದಾನೆ. ದೇವರನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಬ್ರಹ್ಮದೇವರು. ಬ್ರಹ್ಮದೇವರು ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿದಾಗ ವರಂ ವರಯ ಭದ್ರಂ ತೇ ವರೇಶಂ ಅಭಿವಾಂಚಿತಂ. ಏನು ವರ ಬೇಕು ಕೇಳಪ್ಪ ಅಂತ ಬ್ರಹ್ಮದೇವರಿಗೆ ಭಗವಂತ ಅಂತಾನೆ. ಒಂದಂತಾನೆ ದೇವರು, ವರ ಬೇಕಾಗಿಲ್ಲ ನಿಜವಾಗಿ. ಯಾಕೆಂದರೆ ಸರ್ವಶ್ರೇಯ ಪರಿಶ್ರಾಮ ಪುಂಸಾಂ ಮದ್ದರ್ಶನಾವಧಿ. ಜಗತ್ತಿನಲ್ಲಿ ಮಾಡುವ ಎಲ್ಲ ಸಾಧನೆಗಳಿಗೆ ದಿ ಎಂಡ್ ಯಾವಾಗ? ನನ್ನ ದರ್ಶನ. ನನ್ನ ದರ್ಶನಕ್ಕಿಂತಲೂ ಎಕ್ಸ್ಟ್ರಾ, ನೋ ಆ್ಯಡ್ ಆನ್ಸ್. ದೇವರ ದರ್ಶನ ಆದಮೇಲೆ ಅದಕ್ಕೆ ಆ್ಯಡ್ ಆನ್ ಮಾಡುವಂಥದ್ದು ಏನು ಉಳಿದೇ ಇಲ್ಲ. ಆದರೂ ಏನು ಬರಬೇಕು ಕೇಳು ಅಂತ ಕೇಳಿದಾಗ ಅವರಂತಾರೆ, ಕ್ರೀಡಸ್ಯ ಮೋಘ ಸಂಕಲ್ಪ. ಏನಿಲ್ಲಪ್ಪ ಸ್ವಾಮಿ, ನಾನು ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕಾಗಿದೆ. ಜಡವಾದ ಪದಾರ್ಥಗಳ ಸೃಷ್ಟಿ, ಅಸ್ವತಂತ್ರರಾದ ಚೇತನರ ಸೃಷ್ಟಿ ಎಲ್ಲವನ್ನೂ ಮಾಡಬೇಕಾಗಿದೆ. ನಿನ್ನ ಸ್ವಾತಂತ್ರ್ಯ ಜ್ಞಾನ, ಆ ಎಲ್ಲ ವಸ್ತುಗಳ ಅಸ್ವಾತಂತ್ರ್ಯ ಜ್ಞಾನ ನನಗೆ ಇರಲಿ. ಯಾವಾಗಲೂ ನೀನು ಊರ್ಣನಾಭಿ ಅಂದರೆ ಜೇಡರ ಹುಳ, ಆ ಜೇಡರ ಹುಳದಂತೆ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡ್ತೀಯಾ, ಸಂಹಾರವನ್ನು ಮಾಡ್ತೀಯಾ ಅಂತ ಎಲ್ಲ ಕೇಳಿದ್ದೇನಲ್ಲ. ಆ ನಿನ್ನ ಸೃಷ್ಟಿ ಮಾಡುವ ನಿನ್ನ ಆ ವ್ಯಾಪಾರ ನನ್ನ ತಲೆಯಲ್ಲಿ ಸದಾ ಇರಲಿ, ಯಾವಾಗಲೂ ನಿನ್ನ ಸ್ಮರಣೆ ಬರ್ತಾ ಇರಲಿ. ಭಗವತ್ ಶಿಕ್ಷಿತಮಹಂ ಕರವಾಣಿ ಹ್ಯತೀಂದ್ರಿತಃ. ನೀನೇನು ಆದೇಶ ಮಾಡ್ತೀಯೋ ಅದನ್ನು ನಾನು ಮಾಡ್ತೀನಿ, ನೀನೇನು ಆದೇಶ ಮಾಡ್ತೀಯೋ ಅದನ್ನು ನಾನು ಮಾಡ್ತೇನೆ. ಆದರೆ ಒಂದು ಸಣ್ಣ ರಿಕ್ವೆಸ್ಟ್. ಏನು? ನೇಹಮಾನ ಪ್ರಜಾಸರ್ಗಂ ಬದ್ಧೇಯಂ ಯದನುಗ್ರಹಾತ್. ಈ ಸೃಷ್ಟಿಯನ್ನು ಮಾಡಬೇಕಾದರೆ ನನಗೆ ಅಹಂಕಾರ ಬಂದು ನನಗೆ ಬಂಧನ ಆಗಿ ಅದ್ಯಾವುದು ಆಗಬಾರದು. ಆದ್ದರಿಂದ ಅವಿಕ್ಲವಸ್ತೆ ಪರಿಕರ್ಮಣಿ ಸ್ಥಿತ ಮಾಮೇ ಸಮುನ್ನದ್ಧ ಮದೋಜಮಾನಿನಃ. ಬ್ರಹ್ಮದೇವರ ಈ ಮಾತು ನಡಗಿಸಿ ಬಿಡತ್ತೆ ನಮ್ಮನ್ನೆಲ್ಲ. ಹೇಳ್ತಾರೆ ಬ್ರಹ್ಮದೇವರು, ಇಷ್ಟೆಲ್ಲ ಸೃಷ್ಟಿ ಮಾಡ್ತೇನೆ ಏನ್ರಿ, ಬ್ರಹ್ಮದೇವರ ಮೇಲೆ ಯಾರಾದರೂ ಇದ್ದಾರಾ? ದೇವರ ಲಕ್ಷ್ಮೀ ದೇವಿಯನ್ನು ಬಿಟ್ಟರೆ ಬ್ರಹ್ಮದೇವರ ಮೇಲೆ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಅಷ್ಟಿದ್ದರೆ ಬ್ರಹ್ಮದೇವರು ಹೇಳ್ತಾರೆ, ಇಷ್ಟೆಲ್ಲ ಸೃಷ್ಟಿ ಮಾಡುವ ನನಗೆ ಅಹಂಕಾರ ಮಾತ್ರ ಬರೋದು ಬೇಡ. ಏನು ಅಹಂಕಾರ? ನಾನು ದೇವರ ಮಗ ಅಂತ ಅಹಂಕಾರ ನನಗೆ ಬರೋದು ಬೇಡ. ಮಾಮೇ ಸಮುನ್ನದ್ಧ ಮಜೋ ಅಜಮಾನಿನಃ. ನಾನು ದೇವರ ಮಗ, ನನ್ಯಾರು ಮಾತಾಡಿಸ್ತೀರಿ? ನಿನ್ನ ಭಕ್ತ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ದೇವರ ದಾಸ ಬೇಕಾದಾಗೆ ಹೇಳ್ಕೊತೆ. ದೇವರ ದಾಸ ಅಂದ್ಕೊಳ್ಳೋದಕ್ಕೆ ನನಗೆ ಸಂಕೋಚ ಇಲ್ಲ. ಆದರೆ ದೇವರ ಮಗ ಅನ್ನುವ ಅಹಂಕಾರ ಮಾತ್ರ ನನಗೆ ಬರೋದು ಬೇಡ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಭಗವಂತ ಉಪದೇಶವನ್ನು ಮಾಡ್ತಾನೆ. ಚತುಶ್ಲೋಕಿ ಭಾಗವತ ಅಂತ ಕರೀತಾರೆ. ಬಹಳ ಕಠಿಣವಾದದ್ದು, ಹೆಚ್ಚು ವಿವರ ಮಾಡೋದಿಲ್ಲ. ಭಗವಂತ ಸಂಗ್ರಹದಲ್ಲಿ ನಾವು ತಿಳಿಯೋದಾದರೆ ಇಷ್ಟೇ. ಭಗವಂತ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನೋಡಪ್ಪ ಜೀವರೇ, ನೀವೆಲ್ಲ ಸ್ವತಂತ್ರ ಅಂತ ಹೇಳ್ಕೊತೀರೋ ಇಲ್ಲೋ? ಹೇಳ್ಕೊಳ್ರಿ. ಏನು ಜಿಗಿದಾಡ್ತೀರಿ. ಆದರೆ ಸ್ವಲ್ಪ ಪ್ರಳಯ ಕಾಲಕ್ಕೆ ಬರ್ರಿ. ಪ್ರಳಯ ಕಾಲದಲ್ಲಿ ನಿಮ್ಮದೇನಾದರೂ ಆಟ ನಡೆಯತ್ತಾ? ಇಲ್ಲ. ಸೃಷ್ಟಿ ಕಾಲದಲ್ಲಿ ನಿಮ್ಮದೇನಾದರೂ ಆಟ ನಡೆಯತ್ತಾ? ಇಲ್ಲ. ಆಗ ನೀವೆಲ್ಲ ಇದ್ದೀರಿ, ನೀವ್ಯಾರೂ ಇಲ್ಲ ಅಂತ ಇಲ್ಲ. ಲಕ್ಷ್ಮೀದೇವಿ ಇದ್ದಾಳೆ, ವಾಯುದೇವರಿದ್ದಾರೆ, ಬ್ರಹ್ಮ ಇದ್ದಾನೆ, ಎಲ್ಲ ಜೀವರಾಶಿಗಳಿದ್ದಾರೆ, ಎಲ್ಲರೂ ಇದ್ದರೂ ಕೂಡ ನಿಮಗೇನಾದರೂ ಮಾಡಲಿಕ್ಕಾಗತ್ತಾ? ಏನೂ ಇಲ್ಲ, ಸುಮ್ಮನೆ ಬಿದ್ದಿರ್ತೀರಿ. ಆಗ ನೀವು ಅಸ್ವತಂತ್ರರು ಅಂತನ್ನುವ ಅನುಭವ ನಿಮಗೆ ಬಂದಿದೆಯೋ ಇಲ್ವೋ? ಅಂದಮೇಲೆ ಈಗ ಯಾಕೆ ನಾನೀ ಭಾರಿ ಸ್ವತಂತ್ರ, ವಾನೇನು ಭಾರಿ ಸ್ವತಂತ್ರ ಅಂತ ಹಾರಾಡ್ತೀರಾ? ಆಗ ಹೇಗೆ ನೀವು ಅಸ್ವತಂತ್ರರೋ ಈಗೂ ನೀವು ಅಸ್ವತಂತ್ರರೇ. ಆಗ ಹೇಗೆ ನಾನು ಸ್ವತಂತ್ರನಾಗಿದ್ದನೋ ಈಗೂ ನಾನು ಸ್ವತಂತ್ರನೇ. ನಿಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಇದು ಪ್ರಧಾನವಾದ ತತ್ವ. ಆಗ ಭಾಗವತ ಹೇಳುತ್ತೆ, ಅಹಮೇವಾಸಮಗ್ರೇ ಚ ನಾಣ್ಯತ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ನಾನೇ ಸ್ವತಂತ್ರನಾದ ವ್ಯಕ್ತಿ ಹೊರತು ಇನ್ಯಾರೂ ಸ್ವತಂತ್ರನಾದ ವ್ಯಕ್ತಿ ಇಲ್ಲ. ಹಾಗಾಗಿ ಈಗ ಕೊಂದು ತಮಾಷೆಯ ದೃಷ್ಟಾಂತ ಹೇಳಬೇಕು ಅಂದರೆ, ಒಬ್ಬ ವ್ಯಕ್ತಿ ಇದ್ದಾನೆ, 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ಅವನು 15 ಮಾರ್ಕ್ಸ್ಗಿಂತ ಹೆಚ್ಚು ತೊಗೊಂಡೇ ಇಲ್ಲ. 15, 20ರಲ್ಲೇ ಓಡಾಡ್ತಾ ಇದ್ದಾನೆ. ಆ ಟೀಚರ್ಗಳು ಅವನು ಮಾರಿ ನೋಡಿ ಬೇಸರ ಅಂತ ಮುಂದಿನ ಕ್ಲಾಸಿಗೆ ಹಾಕ್ತಾ ಇರ್ತಾರೆ ಅಷ್ಟೇ. ಅಂತೂ ಏನೋ ಮಾಡಿ ಬಂದ. ಇದ್ದಕ್ಕಿದ್ದಾಗೆ ಅವನು 10ನೇ ಕ್ಲಾಸಿನಲ್ಲಿ 100ಕ್ಕೆ 100 ತೊಗೊಂಡ್ರೆ ಯಾರಿಗಾದರೂ ಸಂದೇಹ ಬರುತ್ತೋ ಇಲ್ಲ ಹೇಳಿ? ಇವನೇನೋ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. 1ನೇ ಕ್ಲಾಸಿನಿಂದ 9ನೇ ಕ್ಲಾಸಿನವರೆಗೆ 10ನೇ ಕ್ಲಾಸಿನ
ಮಿಡ್ ಸೆಮಿಸ್ಟರ್ವರೆಗೂ 15 ಮಾರ್ಕ್ಸ್ ತಗೊಂಡ ವ್ಯಕ್ತಿ ಫೈನಲಲ್ಲಿ ಇದ್ದಕ್ಕಿದ್ದ ಹಾಗೆ 100 ತಗೋತಾನೆ ಅಂದರೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೋ ಇಲ್ವೋ? ಹಾಗೆ ಪ್ರಳಯ ಕಾಲದಲ್ಲಿ, ಸೃಷ್ಟಿಕಾಲದಲ್ಲಿ, ಹಿಂದೆ ಮುಂದೆ ಯಾವಾಗಲೂ ಅಸ್ವತಂತ್ರರಾದ ನಾವು ಈಗ ಒಂದು ದಿವಸ ಏನೋ ಉಪನ್ಯಾಸ ಹೇಳಿದೆ ಅಂದ್ಕೊಳ್ಳಿ ಸ್ವತಂತ್ರ ಆಗಿಬಿಡ್ತೀನ? ಸ್ವತಂತ್ರ ಅಂತ ತಂದುಕೊಂಡ್ರೆ ಅದು ಮೋಸ ತಾನೆ. ಅದನ್ನು ದೇವರು ಹೇಳ್ತಾ ಇದ್ದಾನೆ. ಹಾಗಾಗಿ ಎಲ್ಲವೂ ನಾನೇ ಸ್ವತಂತ್ರ ಅಂತ ಇಷ್ಟು ಬೇಕಾದಷ್ಟು ಇನ್ನೂ ಅನೇಕ ಮಾತುಗಳನ್ನೆಲ್ಲ ಹೇಳ್ತಾನೆ. ಆಗ ಮತ್ತೆ ಸೃಷ್ಟಿಯನ್ನು ಮಾಡ್ತಾರೆ. ಸ ಪ್ರಜಾಪತಿರ್ಧರ್ಮಪತಿ ಏಕದಾ ನಿಯಮಾನ್ ಯಮಾನ್ ಭದ್ರಂ ಪ್ರಜಾನಾಂ ಅನ್ವಿಚ್ಛನ್ ಆಚರನ್ ಸ್ವಾರ್ಥಕಾಮಯ. ಈ ಬ್ರಹ್ಮದೇವರು ಒಮ್ಮೆ ಏನೋ ಒಂದು ವ್ರತ ಮಾಡ್ತೇನೆ ಅಂತ ಒಂದು ವ್ರತವನ್ನು ಮಾಡಿದ್ರಂತೆ. ಆ ವ್ರತವನ್ನು ಮಾಡುವ ಸಂದರ್ಭದಲ್ಲಿ ನಾರದರು ಬಂದು ಸೇವೆಯನ್ನು ಮಾಡ್ತಾರೆ. ನಾರದರು ಬಂದು ಸೇವೆಯನ್ನು ಮಾಡಿ, ಸ್ವಾಮಿ ನನಗೆ ಭಾಗವತವನ್ನು ಉಪದೇಶ ಮಾಡಿ ಅಂತ ಕೇಳಿದಾಗ ಆಗ ನಾರದರಿಗೆ ಬ್ರಹ್ಮದೇವರು ಉಪದೇಶವನ್ನು ಮಾಡ್ತಾರೆ ಎಂಬ ಮಾತನ್ನು ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ತಿಳಿಸಿಕೊಡ್ತಾರೆ. ಆಮೇಲೆ ಇಂತಹ ಭಾಗವತವನ್ನು ಉಪದೇಶ ಮಾಡಿದರು. ಈ ಭಾಗವತ ಅನ್ನೋದು ದಶಲಕ್ಷಣ, 10 ಲಕ್ಷಣಗಳು ಈ ಮಹಾಪುರಾಣಕ್ಕೆ ಇರಬೇಕು. ಅದೇನದು ಅದನ್ನು ಹೇಳ್ತಾರೆ. ಅತ್ರ ಸರ್ಗೋ ವಿಸರ್ಗಶ್ಚ. ಏನು ಸರ್ಗ ಅಂದರೆ ಮಹತ್ತತ್ವದಿಂದ ಆರಂಭ ಮಾಡಿ ಬ್ರಹ್ಮಾಂಡದವರೆಗೆ ಏನು ಸೃಷ್ಟಿ ಮಾಡ್ತಾರೋ ಅದಕ್ಕೆ ಸರ್ಗ ಅಂತ ಕರೆಯೋದು. ವಿಸರ್ಗ ಅಂದರೆ ಬ್ರಹ್ಮಾಂಡದ ಒಳಗೆ ಬ್ರಹ್ಮದೇವರು ಏನು ಸೃಷ್ಟಿ ಮಾಡ್ತಾರೋ ಅದನ್ನು ವಿಸರ್ಗ ಅಂತ ಕರೀತಾರೆ. ಸ್ಥಾನ ಅಂದರೆ ಭಗವಂತ ಏನು ದುಷ್ಟರ ನಿಗ್ರಹವನ್ನು ಮಾಡ್ತಾನೋ ಅಂಥ ಕಥೆಗಳನ್ನು ಹೇಳಿದರೆ ಅದನ್ನು ಸ್ಥಾನ ಅಂತ ಕರೀತಾರೆ. ಪೋಷಣ ಅಂದರೆ ಭಕ್ತರ ಮೇಲೆ ಮಾಡುವ ಅನುಗ್ರಹಕ್ಕೆ ಪೋಷಣ ಅಂತ ಕರೀತಾರೆ. ಊತಯ ಅಂದರೆ ಕರ್ಮವಾಸನ, ಯಾವುದೋ ಪಾಪ ಮಾಡಿದ್ದಕ್ಕಾಗಿ ಹೀಗಾಯಿತು ಅಂತ ಎಲ್ಲ ಪುರಾಣಗಳಲ್ಲಿ ಹೇಳಬೇಕದನ್ನು. ಇವನು ಈ ಪಾಪ ಮಾಡಿದ್ದಕ್ಕಾಗಿ ಹೀಗಾಯಿತು, ಪುಣ್ಯ ಮಾಡಿದ್ದಕ್ಕಾಗಿ ಹೀಗಾಯಿತು ಅಂತ ಹೇಳಿದರೆ ಇದನ್ನು ಊತಿ ಅಂತ ಕರೀತಾರೆ. ಮನ್ವಂತರ ಅಂದರೆ ಒಂದು ಆ ಎಲ್ಲ ಮನ್ವಂತರಗಳ ರಾಜರು ಅಲ್ಲಿ ಮಾಡುವಂತಹ ಸತ್ಕರ್ಮಗಳು ಅವುಗಳನ್ನು ಹೇಳಬೇಕು. ಈಶಾನು ಕಥಾ, ಪ್ರಧಾನವಾಗಿ ಭಗವಂತನ ಕಥೆಗಳು ಅದರಲ್ಲಿ ಇರಬೇಕು. ಭಗವಂತನ ಕಥೆಗಳು ಹಾಗೂ ಭಗವದ್ಭಕ್ತರ ಕಥೆಗಳು. ನಿರೋಧ, ಪ್ರಳಯ ಕಾಲದಲ್ಲಿ ಏನು ಮಾಡಿದ ಭಗವಂತ ಅನ್ನುವುದನ್ನು ಹೇಳಬೇಕು. ಆಮೇಲೆ ಮುಕ್ತಿಯ ಬಗ್ಗೆ, ಮುಕ್ತಿ ಹೇಗಾಗತ್ತೆ, ಮುಕ್ತಿ ಅಂದರೆ ಏನು, ಮೋಕ್ಷ ಅಂದ್ರೇನು, ಇದನ್ನು ವರ್ಣನೆ ಮಾಡಬೇಕು. ಆಶ್ರಯ, ಭಗವಂತ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಹೇಗೆ ಮಾಡ್ತಾನೆ ಅನ್ನುವುದನ್ನು ತಿಳಿಸಿಕೊಡಬೇಕು. ಇಷ್ಟು 10 ವಿಷಯಗಳನ್ನು ಹೇಳಿದರೆ ಅದು ಒಂದು ಮಹಾಪುರಾಣ ಅಂತ ಕರೆಸಿಕೊಳ್ಳುತ್ತೆ. ಮಹಾಪುರಾಣ ಅಂತಾಗುವುದಕ್ಕೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಇದೆಲ್ಲ ಕ್ವಾಲಿಫಿಕೇಷನ್ ಇದ್ದರೆ ಅದನ್ನು ಮಹಾಪುರಾಣ ಎಂಬುದಾಗಿ ಕರೀತಾರೆ. ಹೀಗೆ ಆ ಮಹಾಪುರಾಣದ ಬಗ್ಗೆ ಎಲ್ಲ ತಿಳಿಸಿಕೊಟ್ಟು ಬ್ರಹ್ಮದೇವರು ಆ ಬ್ರಹ್ಮದೇವರ ದೇಹದಿಂದ ಒಂದೊಂದೇ ಅವಯವಗಳು, ಕಣ್ಣು, ಕಿವಿ, ಮೂಗು, ಆ ಎಲ್ಲ ಸೃಷ್ಟಿಗಳಾಗತ್ತೆ ಅಂತ ತಿಳಿಸಿ ಶೌನಕರು ಹೇಳ್ತಾರೆ. ಯದಾಹನೋ ಭವಾನ್ ಸೂತ ಕ್ಷತ್ತ ಭಾಗವತೋತ್ತಮ. ಆಗ ಮತ್ತೆ ಸೂತಾಚಾರ್ಯ ಕೇಳ್ತಾರೆ, ಪರೀಕ್ಷಿತನಿಗೆ ಶುಕಾಚಾರ್ಯರು ಏನೆಲ್ಲ ಉಪದೇಶವನ್ನು ಮಾಡಿದರೂ ಅದನ್ನು ಪೂರ್ಣವಾಗಿ ನಮಗೆ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ 2ನೇ ಸ್ಕಂದವನ್ನು ಮುಗಿಸಿಕೊಡ್ತಾರೆ. ಆಮೇಲೆ ತೃತೀಯ ಸ್ಕಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತೃತೀಯ ಸ್ಕಂದದಲ್ಲಿ ಶೌನಕರು ಪ್ರಶ್ನೆ ಮಾಡ್ತಾರೆ. ಸೂತಾಚಾರ್ಯರು ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳಿರ್ತಾರೆ, ವಿದುರನಿಗೆ ಮೈತ್ರೇಯರು ಈ ಭಾಗವತವನ್ನು ಉಪದೇಶ ಮಾಡಿದ್ದಾರೆ ಅಂತ. ಹಾಗಾಗಿ ಆ ವಿದುರ ಮೈತ್ರೇಯರು ಎಲ್ಲಿ ಭೇಟಿಯಾದರು ಅದನ್ನು ಹೇಳಿ ಅಂದಾಗ ಆ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ವಿದುರ ರಾಜ್ಯವನ್ನು ಬಿಟ್ಟು ಹೋದ, ಅದಕ್ಕೆ ಕಾರಣವನ್ನು ಕೊಡ್ತಾರೆ. ಯಾಕೆ ಹೋದ? ಯದಾತು ರಾಜ ಸ್ವಸುತಾನ ಸಾಧು. ಯಾವಾಗ ಧೃತರಾಷ್ಟ್ರ ಮಗನ ಅಧೀನನಾಗಿದ್ದಾನೆ, ಮಗನ ಮಾತನ್ನೇ ಕೇಳ್ತಾನೆ, ಧರ್ಮವನ್ನು ಮಾಡಲಿಕ್ಕೆ ತಯಾರಿಲ್ಲ ಅಂತ ಗೊತ್ತಾಯಿತೋ ಆಗ ಅವನು ಹೊರಟು ಬಿಟ್ಟ. ಯಾವಾಗ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಬಂದು ಉಪದೇಶ ಮಾಡಿದರೂ ಧೃತರಾಷ್ಟ್ರ ಮಾತು ಕೇಳಲಿಲ್ವೋ ಆಗ ಇಲ್ಲಿ ಇರೋದರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಆ ರಾಜ್ಯದ ಆ ಅರಮನೆಯ ಬಾಗಿಲಲ್ಲಿ ತನ್ನ ಬಿಲ್ಲು ಬಾಣಗಳನ್ನು ಇಟ್ಟು ತೀರ್ಥಯಾತ್ರೆಗೆ ವಿದುರ ಹೊರಟು ಬಿಟ್ಟಿದ್ದಾನೆ. ವಿದುರ ಹೊರಟು ಅಲ್ಲಿಂದ ಅಲಕ್ಷಿತ ಸ್ವೈರವಧೂತ ವೇಷ. ಆ ವಿದುರ ಪಕ್ಕದಲ್ಲಿ ಬಂದರೂ ಕೂಡ ಯಾರಿಗೂ ಗೊತ್ತಾಗಬಾರ್ದು ಇವನು ವಿದುರ ಅಂತ. ಅಷ್ಟು ಅವಧೂತ ವೇಷದಿಂದ ಎಲ್ಲ ಕಡೆಗೆ ಓಡಾಡ್ತಾ ಇದ್ದಾನೆ. ಎಲ್ಲ ಭಗವಂತನ ಮಂದಿರಗಳನ್ನೆಲ್ಲ ನೋಡಿದ್ದಾನೆ, ಬೇಕಾದಷ್ಟು ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿದ್ದಾನೆ. ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ. ಭಗವಂತನ ಅತೀ ಸುಂದರವಾದ ದೇಹ ಲಕ್ಷಣ ಇರುವವನು ಭಗವಂತ. ಅವನ ನಂತರ ಲಕ್ಷ್ಮೀ ಮತ್ತು ಬ್ರಹ್ಮಾದಿಗಳಿಗೆ ಅಂತಹ ಭಗವಂತನ ಮಂದಿರಗಳನ್ನೆಲ್ಲ ನೋಡಿದ್ದಾನೆ. ಆಮೇಲೆ ಯಮುನಾ ನದಿಗೆ ಬಂದ.
ಯಮುನಾ ನದಿಗೆ ಸಂಚಾರ ಮಾಡ್ತಾ ಮಾಡ್ತಾ ಬಂದಾಗ ಅಲ್ಲಿ ಉದ್ಧವರು ಸಿಕ್ಕಿದ್ದಾರೆ. ಉದ್ಧವರು ಸಿಕ್ಕಾಗ ವಿದುರ ಪ್ರಶ್ನೆಯನ್ನು ಮಾಡ್ತಾನೆ, ಯಾದವರೆಲ್ಲ ಹೇಗಿದ್ದಾರೆ ಅಂತ ಬಹಳ ವಿಸ್ತಾರವಾಗಿ ಎಲ್ಲ ಪ್ರಶ್ನೆಯನ್ನು ಮಾಡಿದ್ದಾನೆ. ಯಾದವರು ಹೇಗಿದ್ದಾರೆ ಎಂದಾಗ ವಿದುರ ಪಾಪ ದುಃಖದಿಂದ ಉದ್ಧವ ಹೇಳ್ತಾನೆ ಔತ್ಕಂಠ್ಯಾತ್. ವಿದುರ ಮಾತನಾಡಿದರೆ ಉದ್ಧವನಿಗೆ ಒಂದು 20 ನಿಮಿಷ ಮಾತೇ ಬರಲಿಲ್ಲವಂತೆ. ಆ ಕೃಷ್ಣನನ್ನು ನೆನಪು ಮಾಡ್ತಾ 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 ಸಮಾಧಿಗೆ ಹೋಗಿಬಿಟ್ಟಿದ್ದಾನೆ ಆ ಉದ್ಧವ. ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಕೊನೆಗೆ ಮಾತನ್ನು ಹೇಳ್ತಾನೆ, ಇಲ್ಲಪ್ಪ ವಿಪ್ರರ ಶಾಪ ಆಗಿದೆ, ಬ್ರಾಹ್ಮಣರ ಶಾಪ ಆಗಿ ಹೋಗಿದೆ, ಇನ್ನೇನು ಯಾದವರೆಲ್ಲರೂ ಹೋಗಿಬಿಡ್ತಾರೆ ಅಂತ ಬಹಳ ದುಃಖದಿಂದ ಹೇಳಿಕೊಳ್ತಾ ಇದ್ದಾನೆ. ಕೃಷ್ಣದ್ಯುಮಣಿ ನಿಮ್ಲೋಚೆ ಜೀರ್ಣೇಶ್ವಜಗರೇಣ ಏ ಸಂವಸಂತೋ ನ ವಿದುಹು ಹರಿಮೀನಾ ಇವೋಡುಪಂ. ಉದ್ಧವ ಅಂತಾನೆ, ನನಗೇನು ದುಃಖ ಗೊತ್ತಾ ವಿದುರ, ಕೃಷ್ಣನ ಜೊತೆಗೆ ಎಷ್ಟೆಲ್ಲ ಯಾದವರಿದ್ದಾರೆ, ಯಾರು ಕೆಲವರಿಗೆ ಗೊತ್ತಿದೆ ಇಲ್ಲ ಅಂತಲ್ಲ, ಯಾರೂ ಕೃಷ್ಣನನ್ನು ದೇವರು ಅಂತ ತಿಳಿಯಲಿಲ್ಲ, ಏನೋ ನಮ್ಮ ಜೊತೆ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ರು ಅಷ್ಟೇ. ಮೀನಾ ಇವ ಉಡುಪಂ, ಬಹಳ ಸುಂದರವಾಗಿ ಹೇಳ್ತಾರೆ. ಮತ್ಸ್ಯರೂಪಿಯಾದ ಭಗವಂತ ಸಮುದ್ರದಲ್ಲಿ ಓಡಾಡ್ತಾ ಇದ್ದರೆ ಜೊತೆಗಿರುವ ಮೀನುಗಳಿಗೆ ಗೊತ್ತಾಗತ್ತೆ ಇವನು ಮತ್ಸ್ಯ ಅಂತ. ಹಾಗೆ ಯಾದವರೆಲ್ಲ ಕೃಷ್ಣನ ಜೊತೆಗೆ ಎಷ್ಟು ಓಡಾಡಿದರೂ ಕೂಡ ಕೃಷ್ಣನನ್ನ ದೇವರು ಅಂತ ತಿಳಿಯಲಿಲ್ಲ. ಇಂಗಿತಜ್ಞಾ ಪುರಃ ಪ್ರೌಢಾ ಏಕಾ ರಾಮಾಶ್ಚ ಸಾತ್ವತಾ ಸಾತ್ವತಾಂ ವೃಷಭಂ ಸರ್ವೇ ಭೂತಾವಾಸ ಮಮಂಸತ. ಒಂದೇ ಮನೆಯಲ್ಲಿದ್ದರೂ ಒಂದೇ ಊರಲ್ಲಿದ್ದರೂ ಕೂಡ ಕೃಷ್ಣನನ್ನ ದೇವರು ಅಂತ ತಿಳಿಯಲಿಲ್ಲ. ಎಂಥ ದುರ್ಭಾಗ್ಯ ಅವರದು. ನನಗೆ ಒಂದು ಮನಸ್ಸಿಗೆ ಬಹಳ ನೋವಾಗತ್ತೆ ವಿದುರ, ಏನು ಅಂದರೆ ಮಾಂ ಖೇದಯತ್ಯೇತದಜಸ್ಯ ಜನ್ಮ ವಿಡಂಬನಂ ಯದ್ವಸುದೇವ ಗೇಹೇ ವ್ರಜೇ ಚ ವಾಸೋ ಅರಿಭಯಾದಿವ ಸ್ವಯಂ ಪುರಾದ್ಯವಾತ್ಸೀತ್ ಯದನಂತ ವೀರ್ಯ. ಅನಂತ ಶಕ್ತಿ ಇರುವಂತಹ ಈ ದೇವರು ಯಾರು ಜರಾಸಂಧ ಬರ್ತಾನೆ ಅಂತ ಗೊತ್ತಾಗಿ ಮಥುರಾಪಟ್ಟಣ ಬಿಟ್ಟು ಓಡಿ ಬಂದು ದ್ವಾರಕೆಗೆ ಕೂತ. ಎಂಥ ಮೋಹ ಅವನದು, ಎಂಥ ಮೋಸ. ಏನು ದೇವರಿಗೆ ಆ ಜರಾಸಂಧನನ್ನು ಕಾಲಯವನನ್ನು ಸಾಯಿಸೋದೇನು ಕಷ್ಟ ಇತ್ತ. ಆದರೆ ಅರಿಭಯಾದಿವ, ಬಂದುಬಿಡ್ತಾರಪ್ಪ ಅಂತ ಗಾಬರಿಯಾಗಿ ಓಡಿ ಬಂದಲ್ಲ, ಇದು ನನಗೆ ಮೋಹ ಮಾಡ್ತಾ ಇದೆ, ಇದು ನನಗೆ ಮೋಹ ಮಾಡ್ತಾ ಇದೆ. ಇದು ಬಿಡಿ, ಇದೇನೋ ಆಯಿತು, ಆ ಎಲ್ಲ ಕಂಸನನ್ನು ಸಾಯಿಸಿದ ಮೇಲೆ ಅಮ್ಮ ಅಪ್ಪನ ಹತ್ರ ವಸುದೇವ ದೇವಕಿ ಹತ್ರ ಬಂದು ನಮಸ್ಕಾರ ಮಾಡಿ, ಅಮ್ಮ ತಪ್ಪಾಯ್ತಮ್ಮ, ನಾನು ನಿನ್ನ ನೋಡ್ಕೊಳ್ಳಿಕ್ಕಾಗಲಿಲ್ಲ, ಬಹಳ ಕಷ್ಟ ಕೊಟ್ಬಿಟ್ಟೆ ಅಂತೆಲ್ಲ ಸಾಮಾನ್ಯರಂಗೆ ಮಾತಾಡ್ತಾನಲ್ಲ. ಇದನ್ನು ನೋಡಿದರೆ ಯಾರಿಗೆ ಮೋಹ ಆಗೋದಿಲ್ಲ? ಇಂಥ ಎಲ್ಲ ಭಗವಂತನ ಮೋಹ ಮಾಡ್ತಾ ಇದೆ. ಮನ್ನೇ ಸುರಾನ್ ಭಾಗವತಾಸ್ತ್ರಧೀಶೆ, ಒಂದು ಮಾತನ್ನು ಹೇಳ್ತಾನೆ, ನೋಡಪ್ಪ ನಾನಂತೂ ಅಂದ್ಕೊಂಡಿದ್ದೇನೆ ಯಾರು ಕೃಷ್ಣನ ಜೊತೆಗೆ ಯುದ್ಧ ಆಡಲಿಕ್ಕೆ ಬಂದಂತಹ ಕೃಷ್ಣನ ವಿರೋಧಿಗಳಾದ ಅಸುರರಿದ್ದಾರಲ್ಲ, ಶಂಖಚಕ್ರ ಗದಾ ಪದ್ಮಧಾರಿಯಾದಂತಹ ಭಗವಂತನನ್ನು ನೋಡಿದರೆ ಅವರೇ ಮಹಾಪುಣ್ಯವಂತರು, ಅವರೇ ಮಹಾಪುಣ್ಯವಂತರು. ಶ್ರೀಮದಾಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾರೆ, ಹಾಗಲ್ಲ, ಅದಕ್ಕೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಏನು ಅಂದರೆ ಅಸುರರಾಗಿದ್ದರೂ ಕೂಡ ಭಗವಂತನನ್ನು ಭಕ್ತಿಯಿಂದ ನೋಡಿದರೆ ಅವರು ಭಕ್ತರೇ. ಋಷಿಪುತ್ರರಾಗಿದ್ದರೂ ಕೂಡ ಭಗವಂತನನ್ನು ದ್ವೇಷದಿಂದ ನೋಡಿದರೆ ಅವರು ಮಹಾದ್ವೇಷಿಗಳೇ. ಅಸುರರೂ ಅನ್ನುವುದಕ್ಕೆ ದೇವರು ಅವರನ್ನು ದೂರ ಮಾಡೋದಿಲ್ಲ, ಋಷಿಪುತ್ರರು ಅನ್ನುವುದಕ್ಕೆ ಹತ್ತಿರ ಕರ್ಕೊಳ್ಳೋದಿಲ್ಲ. ಭಕ್ತಿ ಇದ್ದರೆ ಮಾತ್ರ ಭಗವಂತ ಮಹತ್ವ ಕೊಡ್ತಾನೆ ಅನ್ನುವುದಕ್ಕೆ ಈ ಮಾತು ಅಂತ ಹೇಳಿ, ಕೃಷ್ಣ ಹೆಂಗಿದ್ದಾನ ಅಂತ ಒಂದು ಮಾತು ಕೇಳದ ವಿದುರ ಅಷ್ಟೇ. ಏನು ಉದ್ಧವನಿಗೆ ಹುರುಪೋ ಹುರುಪು. 2 ಅಧ್ಯಾಯ ಇಡೀ ಕೃಷ್ಣನ ಕಥೆ ಹೇಳಿಬಿಟ್ಟ. ಕೃಷ್ಣ ವಸುದೇವ ದೇವಕಿಯರಲ್ಲಿ ಹುಟ್ಟಿದ್ದರಿಂದ ಆರಂಭ ಮಾಡಿಕೊಂಡು ಪೂತನಾ ಸಂಹಾರ, ಬಕ ಸಂಹಾರ, ಏನೇನು ದಶಮಸ್ಕಂದಗಳಲ್ಲಿ ಕಥೆ ಕೇಳ್ತೀವೋ ಆ ಎಲ್ಲ ಕಥೆಯ ಒಂದು ಜಿಷ್ಟು ಇಲ್ಲಿ ಹೇಳಿಬಿಟ್ಟ. ಅದು ಭಗವದ್ಭಕ್ತರ ಸ್ವಭಾವ. ಅದು ದೇವರ ಬಗ್ಗೆ ಹೇಳ್ರಿ ಅಂದರೆ ಒಂದು ಮಾತಲ್ಲಿ ಹೇಳಿ ಮುಗಿಸೋದಿಲ್ಲ ಅವರು. ಆನಂದ ಆಗಿಬಿಡುತ್ತೆ ಅವರಿಗೆ, ಆನಂದ ಆಗಿಬಿಡುತ್ತೆ. ಹೀಗಾಗಿ ಆ ಕೃಷ್ಣನ ಇಡೀ ಕಥೆಯನ್ನು ಎಲ್ಲಿಯವರೆಗೆ ಪರೀಕ್ಷಿತ್ರಾಜನನ್ನು ರಕ್ಷಣೆ ಮಾಡಿದ ಕಥೆಯವರೆಗೆ ಎಲ್ಲ ಕಥೆಯನ್ನು ಸುಮಾರು 2 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ತಿಳಿಸಿಕೊಡ್ತಾನೆ. ಇಷ್ಟೆಲ್ಲ ತಿಳಿಸಿಕೊಟ್ಟು ಹೇಳ್ತಾನೆ, ಕೃಷ್ಣ ಪರಮಾತ್ಮನಿಗೆ ಯಾದವರಿಗೆ ಶಾಪ ಆಯಿತು. ಯಾದವರಿಗೆ ಶಾಪ ಆದಾಗ ಏಕಾಂತದಲ್ಲಿ ಕುಳಿತಿದ್ದ. ನಾನು ಕೃಷ್ಣನಿಂದ ಉಪದೇಶವನ್ನು ಪಡೆಯೋದಕ್ಕೆ ಹೋದೆ. ಅದೇ ಸಂದರ್ಭದಲ್ಲಿ ಮೈತ್ರೇಯರು ಬಂದರು. ಕೃಷ್ಣ ಪರಮಾತ್ಮ ನನಗೆ ತತ್ವಗಳ ಉಪದೇಶವನ್ನು ಮಾಡಿದ. ಆ ತತ್ವವನ್ನು ಬದರಿಗೆ ಹೋಗಿ ಪ್ರಚಾರ ಮಾಡುವಂದಿದ್ದಾನೆ, ಅದಕ್ಕಾಗಿ ನಾನು ಹೊರಟಿದ್ದೇನೆ. ವಿದುರ ಅಂತಾನೆ, ನನಗೂ ಉಪದೇಶ ಮಾಡಿ. ಆಗಲ್ಲ, ನಿನಗಲ್ಲ, ನಿನಗೆ ಉಪದೇಶ ಮಾಡುವುದಕ್ಕಾಗಿ ಕೌಶಾರವಹ ಮೈತ್ರೇಯರಿಗೆ ಹೇಳಿದ್ದಾನೆ. ಆ ಮೈತ್ರೇಯರು ಬಂದು ನಿನಗೆ ಉಪದೇಶವನ್ನು ಮಾಡ್ತಾನೆ. ಕೃಷ್ಣ ಪರಮಾತ್ಮ ಉದ್ಧವನಿಗೆ 2 ಬಾರಿ ಉಪದೇಶ ಮಾಡಿದ್ದಾನೆ.
ಒಮ್ಮೆ ಶಾಪ ಆದ ಕೂಡಲೇ ಉಪದೇಶ ಮಾಡಿದ್ದಾನೆ, ಇನ್ನೊಮ್ಮೆ ಯಾದವರ ನಾಶ ಎಲ್ಲ ಆದ ಮೇಲೆ ಮತ್ತೊಮ್ಮೆ ಉಪದೇಶವನ್ನು ಮಾಡಿದ್ದಾನೆ. ಹೀಗೆ ಉದ್ಧವನಿಗೆ ಉಪದೇಶವನ್ನು ಮಾಡಿದ್ದಾನೆ. ಉದ್ಧವ ಶ್ರೀಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾನೆ. ಬಹಳ ಯಾಕೆ ಉಪದೇಶ ಮಾಡಿದ ಅದಕ್ಕೊಂದು ಭಾಗವತ ಮಾತು ಹೇಳುತ್ತೆ. ಹಿಂದೆ ಎಲ್ಲ ಪ್ರಜಾಪತಿಗಳು ಸೇರಿ ಒಂದು ದೊಡ್ಡ ಯಜ್ಞವನ್ನು ಮಾಡಿದ್ರಂತೆ. ಆ ಯಜ್ಞದಲ್ಲಿ ಬೃಹಸ್ಪತ್ಯಾಚಾರು ವಾಲಂಟಿಯರ್ ಆಗಿದ್ದರು. ಭಾರಿ ಸೇವೆಯನ್ನು ಮಾಡಿದ್ರಂತೆ. ಭಾಳ ಸೇವೆಯನ್ನು ಮಾಡಿದ್ಯಪ್ಪ, ನಿನಗೇನು ಬೇಕು ಅಂತ ಕೃಷ್ಣ ಕೇಳಿದನಂತೆ. ಏನಿಲ್ಲ ಸ್ವಾಮಿ, ನಿನ್ನ ಬಾಯಿಂದ ತತ್ವೋಪದೇಶವನ್ನು ಕೇಳಬೇಕು, ನಾನು ಆ ಒಂದು ಭಾಗ್ಯ ಕೊಡು ಅಂತ ಕೇಳಿದನಂತೆ. ನೋಡಿ, ಎಲ್ಲ ಸ್ವಯಂ ಸೇವಕರು ಇದನ್ನೇ ಕೇಳಬೇಕು, ಇನ್ಮೇಲೆ ಏನು ಕೇಳಬಾರ್ದು. ಏನು ಬೇಕು ಸ್ವಯಂ ಸೇವೆ ಮಾಡಿದ್ದಕ್ಕೆ? ಉಪದೇಶವನ್ನು ಮಾಡಿ ಅಂತ ಕೇಳಿ ಸಾಕು, ಬೇರೆ ಏನು ಕೇಳಬೇಡಿ. ಬೃಹಸ್ಪತ್ಯಾಚಾರ್ಯರು ಕೇಳಿದ್ದಾರೆ. ಆಗ ನೀನು ಕೇಳಿದ್ದಿ, ಆ ಬೃಹಸ್ಪತ್ಯಾಚಾರ್ಯರೇ ಈಗ ಉದ್ಧವನಾಗಿದ್ದಿ, ಹಾಗಾಗಿ ನಿನಗೆ ನಾನು ಉಪದೇಶವನ್ನು ಮಾಡ್ತಾ ಇದ್ದೇನೆ ಅಂತ ಕೃಷ್ಣ ಉಪದೇಶವನ್ನು ಮಾಡ್ತಾನೆ. ಬಹಳ ವಿಸ್ತಾರವಾದಂತಹ ಉಪದೇಶ ಎಲ್ಲ ಮುಂದೆ ಇದೆ, ಅದು ಇಲ್ಲಿ ವಿಸ್ತಾರವಾಗಿ ಬಂದಿಲ್ಲ. ಹಾಗಾಗಿ ಆ ಉಪದೇಶವನ್ನು ಮಾಡ್ತಾನೆ. ಮೈತ್ರೇಯರು ಬಂದು ನಿನಗೆ ಉಪದೇಶವನ್ನು ಮಾಡ್ತಾರೆ. ಶುಕಾಚಾರ್ಯರು ಕೇಳ್ತಾರೆ, ಅಲ್ಲ ಎಲ್ಲ ಯಾದವರು ಸತ್ರು, ಈ ಉದ್ಧವ ಮಾತ್ರ ಯಾಕೆ ಉಳಿದುಕೊಂಡ ಅಂತ ಕೇಳಿದಾಗ ಹೇಳ್ತಾರೆ, ಇಲ್ಲ, ತತ್ವದ ಉಪದೇಶ ಆಗಬೇಕಾಗಿತ್ತು ಕೃಷ್ಣ ಪರಮಾತ್ಮನಿಗೆ. ಜಗತ್ತಿನಲ್ಲಿ ನಾನು ಹೋದ ಮೇಲೆ ತತ್ವ ಸ್ಥಾಪನೆಯನ್ನು ಮಾಡುವವರು ಯಾರು? ಅದಕ್ಕೆ ಯಾರಾದರೂ ಒಬ್ಬರು ಬೇಕಾಗಿತ್ತು. ಅದಕ್ಕೆ ಉದ್ಧವ ದ ಬೆಸ್ಟ್ ಪರ್ಸನ್. ಚಿಕ್ಕವನ್ ಯಃ ಪಂಚಹಾಯನೋ ಬಾಲಃ ಪ್ರಾತರಾಶಾಯ ಯಾಚಿತ. ಅವರಮ್ಮ 5 ವರ್ಷದ ಹುಡುಗ ಇದ್ದಂತೆ ಇವನು ಉದ್ಧವ. ಅವರಮ್ಮ ಕರಿತಾ ಇದ್ದಂತೆ, ಉದ್ಧವ ಊಟಕ್ಕೆ ಬಾರೋ ಅಂತ. ಇಲ್ಲ ಇಲ್ಲ ಇಲ್ಲ, ನಾ ಕೃಷ್ಣನ ಕಥೆ ಕೇಳ್ತಾ ಇದ್ದೀನಿ ಅಂತಂದಂತೆ. ಅಷ್ಟು ಕೃಷ್ಣನ ಮೋಹ ಅವನಿಗೆ. ಉದ್ಧವೋ ಅಣ್ವಪಿ ಮನ್ಯೂನಃ. ಭಾಗವತ ಹೇಳುತ್ತೆ, ಕೃಷ್ಣ ಉದ್ಧವ ನನಗೂ ಉದ್ಧವನಿಗೂ ಏನೋ ಒಂದು ಅಣುವಷ್ಟೂ ವ್ಯತ್ಯಾಸ ಇಲ್ಲ ಅಂತ ಕೃಷ್ಣ ಹೇಳಿದ. ಅದಕ್ಕೆ ಆಚಾರ್ಯರು ಅರ್ಥವನ್ನು ಬರೀತಾರೆ. ಇಲ್ಲಿ ಇದು ಅಸುರ ಜನ ಮೋಹನಕ್ಕಾಗಿ ಹೇಳಿದ್ದು ಹೊರತು ಉದ್ಧವನಿಗೂ ಕೃಷ್ಣನಿಗೂ ಸಮಾನ ಸಾಮ್ಯ ಇದೆ ಅಂತ ಸರ್ವಥಾ ಭಾವಿಸಬಾರದು ಹೇಳಿ ಉದ್ಧವ ಆ ಕಡೆಗೆ ಹೊರತಾನೆ. ಈ ಕಡೆಗೆ ವಿದುರರು ಅಲ್ಲೇ ಯಮುನಾ ನದಿಯಲ್ಲಿ ಸ್ವಲ್ಪ ದಿವಸ ಇರ್ತಾರೆ. ಇದ್ದು ಆಮೇಲೆ ಗಂಗಾ ನದಿಯ ತಟಕ್ಕೆ ಬರ್ತಾರೆ. ಗಂಗಾ ನದಿಯ ತಟಕ್ಕೆ ಬಂದಾಗ ಅಲ್ಲಿ ಮೈತ್ರೇಯರು ಸಿಗ್ತಾರೆ. ಮೈತ್ರೇಯರು ಸಿಕ್ಕಾಗ ಮೈತ್ರೇಯರನ್ನು ನೋಡಿ ಬಹಳ ಸಂತೋಷ ಆಗತ್ತೆ. ಸಂತೋಷವನ್ನು ಮಾಡಿ ವಿದುರ ಪ್ರಾರ್ಥನೆಯನ್ನು ಮಾಡ್ತಾನೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ಚಾನ್ಯದುಪಾರಮಂಬ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಭಾಳ ಮಹತ್ವದ ಮಾತು. ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಸುಖ ಆಗಬೇಕು ಅನ್ನೋದಕ್ಕೆ ಏನೇನೋ ಪ್ರಯತ್ನವನ್ನು ಮಾಡ್ತಾನೆ ಮನುಷ್ಯ. ಬೇಕಾದಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಮಾಡಿ 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 ಸುಖವನ್ನು ಪಡಿತಾನೆ. ಸುಖವನ್ನು ಪಡೆದನ ಸಂತೋಷದಿಂದಿರ್ತಾನ? ಇಲ್ಲ. ದುಃಖ ಹೋಗಿ ಬಿಡತ್ತಾ? ಇಲ್ಲ. ಮತ್ತೆ ದುಃಖ ಬರುತ್ತೆ. ಭಾಗವತದಲ್ಲಿ ಈ ಮಾತು ಸುಮಾರು 100 ಕಡೆಗೆ ಬಂದಿರಬಹುದು. 100 ಕಡೆಗೆ ಬಂದಿರಬಹುದು. ಮನುಷ್ಯ, ನಾವು ಸ್ವಲ್ಪ ಆಲೋಚನೆ ಮಾಡೋಣ, ಎಷ್ಟು ವಿಚಿತ್ರ ಇದೆ ನಮ್ಮ ಮನುಷ್ಯರ ದುರವಸ್ಥೆ ಅಂದರೆ. ಎಷ್ಟು ವಿಚಿತ್ರ ಇದೆ ಅಂದರೆ, ಸುಖಕ್ಕಾಗಿ ಬೇಕಾದಷ್ಟು ಪ್ರಯತ್ನ ಮಾಡ್ತೀವಿ. ಮನೆ ಕಟ್ಟಬೇಕು, ಒದ್ದಾಡ್ತೀವಿ, ಏನೇನೋ ಸಾಲ ಸೋಲ ಮಾಡಿ ಮನೆಯನ್ನೆಲ್ಲ ಕಟ್ತೀವಿ. ಮುಂದೇನು ಮನೆ ಕಟ್ಟು, ಅದಕ್ಕೆ ಸಾಲ ತೀರಿಸಬೇಕು, ಅದಕ್ಕಾಗಿ ಸಾಲ ತೀರಿಸೋದಕ್ಕೆ ಒದ್ದಾಡ್ತೇವೆ. EMI ಅಂತೇವೆ, ಅದು ಅಂತೇನೆ ಒದ್ದಾಡ್ತೇವೆ. ಏನು ಅಂತಿಮವಾಗಿ ಸುಖಪಟ್ಟೆ ಇನ್ನೇನೂ ಇಲ್ಲ ಅಂತ ಆಗೋದೇ ಇಲ್ಲ ಮನುಷ್ಯನಿಗೆ. ಬಹಳ ಒದ್ದಾಡ್ತಾನೆ ಮನುಷ್ಯನಿಗೆ ಸುಖದ್ದು ಏನು ಸ್ವಭಾವ ಅಂದರೆ, ನಾನು ಸುಮ್ಮನೆ ನೋಡ್ತಾ ಇದ್ದೆ, ಸೈಕಾಲಜಿಯಲ್ಲಿ ಒಂದು ಮಾತಿದೆ. ಸೈಕಾಲಜಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಈ ಸುಖದ ವಿಷಯಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಹೆಡಾನಿಕ್ ಟ್ರೆಡ್ಮಿಲ್ ಅಂತ. ಇದು ಹೆಡಾನಿಕ್ ಟ್ರೆಡ್ಮಿಲ್ ಅಂತ. ಇದೇನಿದರ ಸ್ವಭಾವ ಅಂದರೆ, ಸುಖ ಮನುಷ್ಯನಿಗೆ ಯಾವಾಗಲೂ ಸ್ಟಿಮ್ಯುಲೇಷನ್ ಬೇಕು. ಈಗ ಒಂದೇನೋ ಮನೆ ಕಟ್ಟಿದ್ವಿ, ಮನೆ ಕಟ್ಟಿ ಮುಗೀತು. ಎಷ್ಟು ದಿವಸ? ಗೃಹ ಪ್ರವೇಶದ ದಿವಸ ಸುಖ. ಎಲ್ಲರೂ ಬಂದೆ, ಮನೆ ಚೆನ್ನಾಗಿದೆ, ನೋಡ್ರಿ ಎಷ್ಟು ಚೆನ್ನಾಗಿದೆ, ಇದನ್ನು ಅಲ್ಲಿಂದ ತರಿಸಿದೆ, ಇದನ್ನು ಇಲ್ಲಿಂದ ತರಿಸಿದೆ, ಅಷ್ಟು ಕಷ್ಟಪಟ್ಟೆ. ಸರಿ, 15 ದಿವಸ ಸುಖ, 20 ದಿವಸ, 1 ತಿಂಗಳು ಸುಖ. ಆಮೇಲೆ ಆ ಸುಖ ಏನು ಮೇಲೆ ಏರಿತ್ತೆ ನೋಡಿ, ಅದು ಆ ಬೇಸ್ ಲೈನಿಗೆ ಬಂದುಬಿಡತ್ತೆ. ಬಂತು ಅಂದರೆ ಮುಗಿದೋಯ್ತು. ಮತ್ತೆ ಇನ್ನೊಂದೇನೋ ಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಇನ್ನೊಂದೇನೋ ಬೇಕು. ಮನೆ ಆಯ್ತಲ್ಲ, ಮನೆ ಬೇಕು ಅಂತ ಪ್ರಯತ್ನ ಮಾಡಿ ಮನೆಯನ್ನು ಕಟ್ಟಿದಾಗ ಸುಖ ಆಯಿತು. ಆದರೆ ಆ ಸುಖ ಎಷ್ಟು ದಿವಸ? ಆ ಸುಖ ಕೆಳಗಿಳಿದು ಬಿಡುತ್ತೆ. ನಾವೇನೋ ಬೇಕು ಅಂತ ಅನ್ಕೋತೇವೆ. ಏನೋ ಹೊಸ ಮೊಬೈಲ್ ಏನಪ್ಪ 17 Pro, 18 Pro, 19 Pro, 20 Pro ಬಂತು. 20 Pro ತೊಗೊಂಡು ಬಂದ್ರಿ.
ಬಂದ ದಿವಸ ಎಲ್ಲರೂ ನೋಡ್ತಾರೆ, ಭಾರಿ ಇದೆ ಭಾರಿ ಇದೆ, ಆಯಿತು. ಎಷ್ಟು ದಿವಸ? 5 ದಿವಸ, 10 ದಿವಸ, 15 ದಿವಸ. ಆ ಸುಖ ಏನು ಮೇಲೆ ಏರಿತ್ತು ನೋಡಿ, ಅದು ಮತ್ತೆ ಬೇಸ್ ಲೈನಿಗೆ ಬಂದುಬಿಡತ್ತೆ. ಮತ್ತೆ ಇನ್ನೊಂದೇನೋ ಬೇಕು ಅಂತ ಅನಿಸುತ್ತೆ. ದುಃಖ ಹೋಗೋದೇ ಇಲ್ಲ. ಇದು ಬಹಳ ವಿಚಿತ್ರ. ಎಷ್ಟು ವಿಚಿತ್ರ ಅಂದರೆ, ಮನುಷ್ಯನಿಗೆ ಸುಖ ಅನ್ನೋದು ಅದು ಯಾವಾಗಲೂ ಬರ್ತಾ ಇರಬೇಕು. ಏನೋ ಒಂದು ಜೀವನದಲ್ಲಿ ಎಕ್ಸೈಟ್ಮೆಂಟ್ ಬೇಕಾಗತ್ತೆ ಅವನಿಗೆ, ಇಲ್ಲದೇ ಇದ್ರೆ ಸಾಕಾಗೋದಿಲ್ಲ ಅವನಿಗೆ. ಸುಖವನ್ನು ಪಡಿತೇನೆ ಅಂತ ಅನ್ನೋದೇ ಇಲ್ಲ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ. ಸುಖಕ್ಕೆ ಬೇಕಾಗುವ ಸಾಧನಗಳನ್ನೆಲ್ಲ ಮಾಡಿಕೊಳ್ತೇವೆ, ಅದರಿಂದ ಸುಖ ಪಡ್ತೇವೆ ಕಂಟಿನ್ಯೂಸ್ ಆಗಿ ಅಂದರೆ ಆಗೋದಿಲ್ಲ. ಇಂಥ ಅವಸ್ಥೆ ನಮ್ಮದು. ಹಾಗಾಗಿ ಅದಕ್ಕೆ ಯಾರೂ ತಪ್ಪು ತಿಳಿಯೋದಿಲ್ಲ ಅಂದರೆ ಹೇಳ್ತೇನೆ. ಅಂದರೆ ಈ ವಿಷಯ ಯಾಕೆ ನಾನು ಇದನ್ನು ಓದುವ ಪ್ರಸಂಗ ಬಂತು ಅಂದರೆ, ಒಂದು ಅನಾಲಿಸಿಸ್ ಮಾಡಿದರು. ಒಬ್ಬರು ಒಂದು ಅನಾಲಿಸಿಸ್ ಮಾಡಿದರು. ಹೋದ ವರ್ಷ ನಿಮಗೆ ಗೊತ್ತು RCB ಕಪ್ ಗೆತ್ತು. ಆವಾಗ ಒಬ್ಬ ಸೈಕಾಲಜಿಸ್ಟ್ ಒಂದು ಅನಾಲಿಸಿಸ್ ಮಾಡಿದ್ದ. ಅವನೇನು ಇದೇ ಮಾತನ್ನೇ ಹೇಳಿದ, ಇಷ್ಟು ದಿವಸ RCB ಫ್ಯಾನ್ಗಳಿಗೆ ಏನೋ ಒಂದು ಗಳಿಸಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು. ಕಪ್ಪು ಬರಲೇಬೇಕು, ಈ ಸಲ ಕಪ್ ನಮ್ಮದೇ 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 ಅಂತ ಇತ್ತು. ಆ 14 ವರ್ಷ ಇದ್ದ ಉತ್ಸಾಹ ಈ ವರ್ಷ ಇದೆಯಾ? ಕಮ್ಮಿಯಾಗಿದೆ. ಇನ್ನೊಂದು 4 ವರ್ಷ ನೀವು ಗೆದ್ದು ಬಿಡಿ, ಆಮೇಲೆ RCB ಫ್ಯಾನ್ಗಳೇ ಕಮ್ಮಿ ಆಗಿಬಿಡ್ತಾರೆ. ಯಾಕಂದರೆ ಏನು ಹೊಸದೇನಿದೆ? ಹೊಸದೇನೋ ಬೇಕಲ್ಲ. ಇದನ್ನು ಅವನು ಅನಾಲಿಸಿಸ್ ಮಾಡಿದ್ದು, ಇದನ್ನು ನಾನು ಇದಕ್ಕೆ ಉಪಯೋಗಿಸ್ಕೊಂಡಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ. ಸುಖವೂ ಬರೋದಿಲ್ಲ, ದುಃಖವೂ ಹೋಗೋದಿಲ್ಲ, ಮತ್ತೊಂದೇನೋ ಬೇಕು ಅಂತ ಮನುಷ್ಯ ಅಪೇಕ್ಷೆ ಪಡ್ತಾನೆ. ಹೀಗಾಗಿ ನೀವು ಇಲ್ಲಿ ಸಿದ್ಧಿದ್ದೀರಿ. ತತ್ಸಾಧು ವರ್ಯಾದಿ ಶರ್ಮ ವರ್ತ್ಮ ಸಂರಾಧಿತೋ ಭಗವಾನ್ ಯೇನ ಪುಂಸಾಂ ಹೃದಯ ಸ್ಥಿತೋ ಯಚ್ಛತಿ ಭಕ್ತಿಪೂತೆ ಜ್ಞಾನಂ ಸ್ವಸತ್ತಾಧಿಗಮಂ ಪುರಾಣಂ. ನನಗೆ ನೀವು ಉಪದೇಶ ಮಾಡಿ. ಏನು ಅಂದರೆ, ಯಾವುದನ್ನು ಮಾಡೋದರಿಂದ ಭಗವಂತ ನಮಗೆ ವೈರಾಗ್ಯ ಕೊಡಬೇಕು, ಭಕ್ತಿ ಕೊಡಬೇಕು, ಜ್ಞಾನ ಕೊಡಬೇಕು, ನಮ್ಮ ಮನಸ್ಸಿನಲ್ಲಿ ದೇವರು ಬಂದು ನಿಲ್ಲಬೇಕು, ನಿರಂತರ ಶ್ರವಣ ಮನನಗಳಾಗಬೇಕು, ಅದರಿಂದ ಮೋಕ್ಷವನ್ನು ಕೊಡಬೇಕು. ಇಂಥ ಏನಾದರೂ ಒಂದು ಹೇಳಿ. ಅದು ಯಾವುದೋ ಮುದುಕಿಯ ಕಥೆಯನ್ನು ಹೇಳ್ತಾರಲ್ಲ, ಒಬ್ಬರು ಮುದುಕಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಲ್ಲಂತೆ. ಇವಳಿಗೆ 95 ವರ್ಷದ ಮುದುಕಿ. ಆ 95 ವರ್ಷದ ಮುದುಕಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ದೇವರು ಪ್ರತ್ಯಕ್ಷನಾದರೆ ದೇವರು ಕೇಳಿದಂತೆ, ಏನು ಬೇಕು? ಏನಿಲ್ಲ. ಆ ಮುದುಕಿಗೆ ಇನ್ನೂ ಮದುವೆನೂ ಆಗಿಲ್ಲ. ಮತ್ತೆ ಆ ಮುದುಕಿ ಕೇಳ್ತಾಳೆ, ನನ್ನ ಮರಿಮಗ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋದನ್ನು ನಾನು, ನನ್ನ ಮಕ್ಕಳು, ಮೊಮ್ಮಕ್ಕಳು, ಸೊಸೆಂದರು ಎಲ್ಲರ ಜೊತೆಗೆ ಕೂತು ನೋಡಿ ಆನಂದ ಪಡಬೇಕು ಅಂತ ದೇವರಿಗೆ ಕೇಳಿದಂತೆ. ಹಾಗೆ ಇವರ ಪ್ರಶ್ನೆ, ಹಾಗೆ ಇವರು ವರ ಕೇಳ್ತಾ ಇದ್ದಾರೆ. ಯಾವುದನ್ನು ಮಾಡೋದರಿಂದ ಭಗವಂತ ನಮಗೆ ವೈರಾಗ್ಯವನ್ನು ಕೊಟ್ಟು, ಭಕ್ತಿಯನ್ನು ಕೊಟ್ಟು, ಆ ಭಕ್ತಿಯಿಂದ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತ ಬಂದು ನಿಂತು ಶ್ರವಣ ಮನನಗಳನ್ನು ಮಾಡಿಸಿ ಮಹಾತ್ಮ ಜ್ಞಾನವನ್ನು ಕೊಟ್ಟು, ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಮೋಕ್ಷ ಕೊಡ್ತಾನೋ ಅಂಥ ಯಾವುದಾದರೂ ಒಂದು ಕರ್ಮವನ್ನು ನನಗೆ ಉಪದೇಶ ಮಾಡಿ ಎಂಬುದಾಗಿ ವಿದುರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತಿಪೂತೆ ಜ್ಞಾನಂ ಸ್ವಸತ್ತಾಧಿಗಮಂ ಪುರಾಣಂ. ಬೇಕಾದಷ್ಟು ಪ್ರಶ್ನೆಯನ್ನು ಮಾಡಿ, ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದೈಹಿ ಮತಿರ್ಗೃಹೀತಾನ ಹರೇ ಕಥಾಯಾಮ್. ಮೈತ್ರೇಯರೇ, ನನಗೆ ಭಾಳ ದುಃಖ ಆಗತ್ತೆ. ಏನು ಜನ ಇವರು, ಎಷ್ಟು ಜನ ವೃಥಾವಾದ, ವ್ಯರ್ಥ ಹರಟೆಯನ್ನು ಹೊಡಿತಾರೆ. ವೃಥಾ ಗತಿ, ಅವರ ಕೆಲಸ ಎಲ್ಲ ವ್ಯರ್ಥ ಇರುತ್ತೆ. ವೃಥಾ ಸ್ಮೃತಿ, ಅವರ ಮನಸ್ಸಿನಲ್ಲಿ ವ್ಯರ್ಥ ಆಲೋಚನೆ, ಮಾತು ವ್ಯರ್ಥ, ಕ್ರಿಯೆಯೂ ವ್ಯರ್ಥ, ಎಲ್ಲವೂ ವ್ಯರ್ಥ. ಇಂಥವರನ್ನು ನೋಡಿ ನನಗೆ ಬಹಳ ದುಃಖ ಆಗ್ತಾ ಇದೆ. ಕ್ಷಿಣೋತಿ ದೇವೋ ಅನಿಮಿಷಸ್ತು ತೇಷಾಂ. ಹೋಗ್ಲಿ ಬಿಡಿ, ಯಾಕೆ ನೀವು ದುಃಖ ಪಡ್ತೀರಿ ವಿದುರರೇ? ಸುಮ್ಮನೆ ಯಾಕೆ ಎಲ್ಲರ ಮನೆ ಟೆನ್ಷನ್ ನಿಮಗೆ ಯಾಕೆ? ಏನು ಮಾಡ್ತಾರೆ ಮಾಡ್ಕೊಳ್ಳಿ, ಏನು ವ್ಯರ್ಥ ಹರಟೆ ಹೊಡಿತಾರೆ ಹೊಡಿಲಿ ಬಿಡ್ರಿ, ದೊಡ್ಡವರಾದ್ಮೇಲೆ ತಿದ್ದುಕೋತಾರೆ. ಅಲ್ಲ, ಹಾಗಿಲ್ಲ. ಸಮಸ್ಯೆ ಏನು? ಕ್ಷಿಣೋತಿ ದೇವ ಅನಿಮಿಷಃ. ಆ ಕಾಲನಾಮಕನಾದ ಭಗವಂತ ದಿನಾ ಅವರ ಆಯುಷ್ಯ ಹಾಳು ಮಾಡ್ತಾ ಇದ್ದಾನೆ. ಹಾಗಾಗಿ ಅವರನ್ನು ನೋಡಿ ನನಗೆ ದುಃಖ ಆಗ್ತಾ ಇದೆ. ಅವರೆಲ್ಲರಿಗೂ ಕಥಾಸು ಸಾರಂ ತದಸ್ಯ ಕೌಶಾರವ ಶರ್ಮ ಧಾತು ಹರೇ ಕಥಾಯಾಂ ಕಥಾಮೇವ ಕಥಾಸು ಸಾರಂ ಉದ್ಧೃತ್ಯ ಪುಷ್ಪೇಭ್ಯ ಇವಾರ್ಥ ಬಂಧೋ ಶಿವಾಯನ ಕೀರ್ತಯ ತೀರ್ಥ ಕೀರ್ತೇ. ಆದ್ದರಿಂದ ಮೈತ್ರೇಯರೇ, ನಮಗೆ ನೀವು ಉಪದೇಶ ಮಾಡಿ. ಏನು? ಕಥಾಸು ಸಾರಂ. ಒಂದು ಕೋಟಿ ಕಥೆಗಳಿರ್ಬೋದು ಪುರಾಣಗಳಲ್ಲಿ, ಅದರಲ್ಲಿ ಸಾರಭೂತವಾದಂತಹ ಏನು ಭಗವಂತನ ಮಹಿಮೆ ಇದೆ ಅದನ್ನು ನನಗೆ ಉಪದೇಶ ಮಾಡಿ. ಏನೋ ವ್ಯರ್ಥ ಹೇಳಲೇಬೇಡಿ ನನಗೆ. ಕಥಾಸು ಸಾರಂ. ಏನು ಇಷ್ಟೆಲ್ಲ ಉಪದೇಶ ಮಾಡಿ ಬರೀ ಏನೋ ಹೇಳಿದ್ರೆ ಏನು ಲಾಭ? ಯಾವುದು ಕಥೆಯಲ್ಲಿ ಸಾರ ಅದನ್ನು ನನಗೆ ಹೇಳಿ.
ಸುಮ್ಮನೆ ತಮಾಷೆಗೆ ಹೇಳೋದಾದರೆ ಕೆಲವರು ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ಇಸ್ಕೊಂಡು ಬಂದಿರ್ತಾರೆ. ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ಇಸ್ಕೊಂಡ್ಬಂದು ಆ ಮಂತ್ರಾಕ್ಷತೆ ತೊಗೊಂಡ್ರೆ ಅದರಿಂದ ನನಗೆ ಒಳ್ಳೆಯದಾಯಿತು ಅಂತ ಇಷ್ಟು ಹೇಳಬೇಕಾಗಿರುತ್ತೆ. ನಿಜವಾದ ಕ್ರಕ್ಸ್, ಅವರ ಇಡೀ ಸಂವಾದದ ಕ್ರಕ್ಸು ಇಷ್ಟೇ ಇರುತ್ತೆ. ಏನು, ಸ್ವಾಮಿಗಳ ಹತ್ರ ಹೋದರೆ ಮಂತ್ರಾಕ್ಷತೆ ಇಸ್ಕೊಂಡೆ ನನಗೆ ಒಳ್ಳೆಯದಾಯಿತು ಅಂತ ಇಷ್ಟು ಹೇಳಿದರೆ ನಮಗೂ ಸ್ವಾಮಿಗಳ ಮೇಲೆ ಭಕ್ತಿ ಬರುತ್ತೆ. ನಿಜ, ಅವ್ರು ಹೇಳೋದು ಒಳ್ಳೆಯದು. ಆದರೆ ಅವರು ಹೇಳೋದಕ್ಕೆ ಎಷ್ಟೊತ್ತು ತಗೋತಾರೆ ಅಂದರೆ, ಅವರು ಊರಿನಿಂದ ಬಿಟ್ಟಾಗಿನಿಂದ ಏನೇನಾಯಿತು ಎಲ್ಲ ಶುರು ಮಾಡ್ತಾರೆ. ನಾವು ಬೆಳಗ್ಗೆ 6 ಗಂಟೆಗೆ ಬಿಟ್ಟು, ಅಯ್ಯೋ ಟ್ರೈನ್ ಸಿಗಲಿಲ್ಲ, ಓಡೋಡೋದೆ, ಹತ್ಕೊಂಡು ಹೋದೆ, ಅಲ್ಲಿ ಹೋದ ಮೇಲೆ ಮಠದಲ್ಲಿ ಏನು ಗಲಾಟೆ ಇತ್ತು, ಎಂಥ ಗಲಾಟೆ, ಊಟಕ್ಕೆ 2ನೇ ಪಂಕ್ತಿ ಕೂತೆ, ಬಿಸಿಲಲ್ಲಿ ಕೂತೆ, 1.5 ಗಂಟೆ ನಾನೇ ಹೇಳ್ಕೊತಾರೆ. ಲೈನ್ ಬಹಳ ಇತ್ತು, ಯಾರೂ ಬಿಡಲಿಲ್ಲ, ಅರುಣ ಬಿಡಲಿಲ್ಲ. ಕೊನೆಗೆ ಯಾರೋ ಸತ್ಯದಾನಾಚಾರ್ಯ ಹೇಳಿ ನಾನು ಒಳಗೆ ಹೋಗಿ ನುಗ್ಗಿ ಮಂತ್ರಾಕ್ಷತೆ ಇಸ್ಕೊಂಡೇ ನನಗೆ ಒಳ್ಳೆಯದಾಯಿತು. ಅರೆ, ಮಂತ್ರಾಕ್ಷತೆ ಇಸ್ಕೊಂಡೇ ಒಳ್ಳೆಯದಾಯಿತು ಅಂತ ಸ್ವಾಮಿಗಳ ಮಹಿಮೆ ಹೇಳೋದಕ್ಕೆ ಇವನ ಮಹಿಮೆ ಅರ್ಧ ಗಂಟೆ ಹೇಳಬೇಕಾ? ಅದನ್ನು ಹೇಳ್ತಾ ಇದ್ದಾರೆ. ಭಾಗವತ ಇದ್ದದ್ದೇ ಅದಕ್ಕೆ. ಉಳಿದ ವ್ಯರ್ಥ ಮಾತುಗಳು ಇಲ್ಲವೇ ಇಲ್ಲ. ಕಥಾಸು ಸಾರಂ. ನನಗೆ ಅದು ಇದು ಬೇಡ, ನೀನು ಹಾಗೆ ಮಾಡಿ. ಬೇರೆ ಪುರಾಣಗಳಿದೆ, ಬೇರೆ ಪುರಾಣಗಳಲ್ಲಿ ಬೇಕಾದಷ್ಟು ಸಕಾಮ ಕರ್ಮಗಳಿದೆ. ಅಧಿಕ ಮಾಸದಲ್ಲಿ ಅಪೂಪದಾನ ಮಾಡಬೇಕು, ಅದು ಮಾಡಬೇಕು, ಇದು ಎಲ್ಲ ಹೇಳಿದ್ದಾರೆ, ಅಲ್ಲಿ ಇರಲಿ. ಆದರೆ ನನಗೆ ಬೇಕಾದದ್ದು ಭಗವಂತನ ಮಹಿಮೆ, ಅದನ್ನು ಹೇಳಿ. ಕಥಾಸು ಸಾರಂ. ಭಗವಂತ ಏನೆಲ್ಲ ಮಾಡಿದ ಚರಿತ್ರೆಗಳನ್ನು ನನಗೆ ತಿಳಿಸಿ ಅಂತಂದಾಗ ಮೈತ್ರೇಯರು ಬಹಳ ಸಂತೋಷಪಟ್ಟು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಆ ಭಗವಂತ ಮಾಡಿದಂತಹ ಸೃಷ್ಟಿಯನ್ನು ತಿಳಿಸ್ತಾರೆ. ಭಗವಾನೇಕ ಏವಾಸೀತ್. ಎಲ್ಲ ಸೃಷ್ಟಿಯನ್ನು ಮತ್ತೆ ಹೇಳಿದ್ದೇನೆ, ಮತ್ತೆ ವಿವರ ಮಾಡೋದಿಲ್ಲ. ಸೃಷ್ಟಿಯನ್ನು ಮಾಡಿದ ಮೇಲೆ ಭಗವಂತ ಏನೇನು ಸೃಷ್ಟಿಯನ್ನು ಮಾಡ್ತಾನೆ ಅದನ್ನು ಹೇಳ್ತಾರೆ. ದೇವರು ಒಬ್ಬನೇ ಇದ್ದ, ಯಾರೂ ಇರಲಿಲ್ಲ. ಯಾರೂ ಇರಲಿಲ್ಲ ಅಂದರೆ ಎಲ್ಲರೂ ಇದ್ದರು. ಲಕ್ಷ್ಮೀದೇವಿ ಮಲ್ಕೊಂಡಿದ್ಲು. ಎಬ್ಬಿಸ್ದ ದೇವರೇ, 7:30 ಆಯಿತು, ಸೃಷ್ಟಿ ಮಾಡಬೇಕು, 7 ಅಂತ ಲಕ್ಷ್ಮೀದೇವಿಯನ್ನು ಎಬ್ಬಿಸ್ತಾನಂತೆ. ಲಕ್ಷ್ಮೀದೇವಿಯನ್ನು ಎಬ್ಬಿಸೋದರ ಜೊತೆಗೆ ಪ್ರಕೃತಿ ತತ್ವ, ಎಲ್ಲ ತತ್ವಗಳು ಎಲ್ಲ ಅಲ್ಲಲ್ಲೇ ಕೂತಿದ್ದು. ಈ ವೆಕೇಷನ್ ಬಂತು ಅಂತ ತವರು ಮನೆಗೆ ಒಂದು 15-20 ದಿವಸ ಹೋದರೆ ಆಮೇಲೆ ಬಂದು ಅಡುಗೆ ಮನೆ ತೆಗೆದ್ರೆ ಏನು ಅವಸ್ಥೆ ಆಗಿರುತ್ತೆ, ಹಾಗೆ ಎಲ್ಲ ತತ್ವಗಳು ಕೂತಿದ್ದು. ಅಲ್ಲಿ ಇಲ್ಲಿ ಇಲ್ಲಿ ಸುಮ್ಮನೆ ಕೂತಿದ್ದು. ದೇವರು ಬಂದ, ಕೈ ಮಾಡ್ದ, ಹೇಳ್ರಿ ಅಂತ ಲಕ್ಷ್ಮೀದೇವಿಯನ್ನು ಎಬ್ಬಿಸ್ದ, ಪ್ರಕೃತಿಯಲ್ಲಿ ವಿಕಾರ ಮಾಡಿಸಿದ. ಲಕ್ಷ್ಮೀದೇವಿ ಎದ್ದ ಮೇಲೆ ಸೃಷ್ಟಿ ಮಾಡಬೇಕು ಅಂತ ಅವಳಿಗೂ ಅಪೇಕ್ಷೆ ಬಂತು. ಸೃಷ್ಟಿ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಮಾಯಾ ಎಂಬಂತಹ ಲಕ್ಷ್ಮೀದೇವಿ, ಆ ಮಾಯಾ ಎಂಬಂತಹ ಲಕ್ಷ್ಮೀದೇವಿಯಲ್ಲಿ ಭಗವಂತ ವಾಸುದೇವ ರೂಪಿಯಾದಂತಹ ಭಗವಂತ ತನ್ನ ತೇಜಸ್ಸನ್ನು ಇಡ್ತಾನೆ. ಅವಳಿಂದ ಬ್ರಹ್ಮದೇವರು ಹುಟ್ಟುತ್ತಾರೆ. ಈ ಕಡೆಗೆ ಪ್ರಕೃತಿಯಿಂದ ಮಹತ್ತತ್ವ ನಿರ್ಮಾಣವಾಗತ್ತೆ. ಮಹತ್ತತ್ವ ನಿರ್ಮಾಣವಾದ ಮೇಲೆ ಆ ಮಹತ್ತತ್ವದಿಂದ ಅಹಂಕಾರ ತತ್ವವನ್ನು ನಿರ್ಮಾಣ ಮಾಡ್ತಾನೆ. ಇಲ್ಲೆಲ್ಲ ಒಂದು ತಿಳಿದುಕೊಂಡು ಬಿಡಿ, ಯಾವುದೇ ತತ್ವದ ನಿರ್ಮಾಣ ಮಾಡ್ತಾನೆ ಅಂದರೆ ಹೊಸದಾಗಿ ನಿರ್ಮಾಣ ಮಾಡೋದಿಲ್ಲ. ಎಲ್ಲವೂ ಸೂಕ್ಷ್ಮ ರೂಪದಿಂದ ಇರುತ್ತೆ. ಆ ಸೂಕ್ಷ್ಮ ರೂಪದಿಂದ ಇರುವಂತಹ ತತ್ವಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕೋದರಿಂದ ಅದು ದೊಡ್ಡದಾಗುತ್ತೆ. ಹಿಂದಿನ ದಿನ ಈ ಬ್ರೆಡ್ಡು ಕೇಕು ಮಾಡೋದಕ್ಕೆ ಕಲಸಿಟ್ರೆ ಮಾರನೇ ದಿನ ನೋಡಿದರೆ ಇಡ್ಲಿ ದೋಸೆ ಉಬ್ಬಿ ಬಂದಿರುತ್ತೆ. ಹೇಗೋ ಹಾಗೆ ಈ ಅಹಂಕಾರ ತತ್ವ ಅವೆಲ್ಲ ಸೂಕ್ಷ್ಮವಾಗಿ ಇರುತ್ತೆ. ಮಹತ್ತತ್ವವನ್ನು ಮಿಕ್ಸ್ ಮಾಡಿದ್ದಕ್ಕೆ ಆ ಅಹಂಕಾರ ತತ್ವ ದೊಡ್ಡದಾಗತ್ತೆ. ಹೀಗೆ ತಿಳಿದುಕೊಳ್ಳಬೇಕು ಅಹಂಕಾರ ತತ್ವ. ಆ ಅಹಂಕಾರ ತತ್ವದಿಂದ ಮತ್ತೆ ವೈಕಾರಿಕ, ತೈಜಸ, ತಾಮಸ ಅಂತ ಅಹಂಕಾರಗಳು, ಅದರಿಂದ ಪಂಚಮಹಾಭೂತಗಳು, ಶಬ್ದ, ಆಕಾಶ, ಸ್ಪರ್ಶ, ವಾಯು, ರೂಪ, ಅಗ್ನಿ, ರಸ, ಜಲ, ಗಂಧ, ಪೃಥಿವಿ ಎಲ್ಲವನ್ನು ಸೃಷ್ಟಿ ಮಾಡಿದ ಮೇಲೆ ಎಲ್ಲರೂ ಬಂದು ಕೈ ಕೊಟ್ಕೊಂಡು ನಿಂತುಬಿಟ್ರು ದೇವರ ಮುಂದೆ. ನಾನಾತ್ವಾತ್ ಸ್ವಕ್ರಿಯಾ ನೀಶಾಹ ಪ್ರೋಚುಃ ಪ್ರಾಂಜಲಯೋ ವಿಭುಂ. ಎಲ್ಲರೂ ಬಂದು ನಿಂತರು. ಸ್ವಾಮಿ, ನಮ್ಮ ಸೃಷ್ಟಿ ಮಾಡಿದ್ದಿ ನಿಜ, ನಾವೇನು ಮಾಡಬೇಕು? ನಾನಾತ್ವಾತ್, ಅವನೊಬ್ಬ ಅಲ್ಲಿ ಇವನೊಬ್ಬ ಇಲ್ಲಿ, ಒಬ್ಬೊಬ್ಬರು ಒಂದೊಂದು ಕಡೆ ಮಾರಿ ಮಾಡ್ಕೊಂಡು ನಿಂತೀವಿ. ಏನು ಕೆಲಸ ಮಾಡೋದು ನಮಗೇನು ಗೊತ್ತಿಲ್ಲ. ದೇವರ ಸ್ವಾತಂತ್ರ್ಯ. ಎಂಥ ದೇವತೆಗಳಾದರೂ ಕೂಡ ದೇವರ ಪ್ರೇರಣೆ ಇಲ್ಲದೆ ಏನು ಮಾಡಲಿಕ್ಕಾಗೋದಿಲ್ಲ. ದೇವತೆಗಳು ಸ್ತೋತ್ರವನ್ನು ಮಾಡ್ತಾರೆ, ಅದ್ಭುತವಾದಂತಹ ಸ್ತೋತ್ರ. ನತಾಸ್ಮತೆ ದೇವ ಪದಾರವಿಂದಂ ಆತ್ಮನ್ ಲಭಂತೆ ಭಗವಂತ ವಾಂಘ್ರಿಚ್ಛಾಯಾಂಶ ವಿದ್ಯಾಂ ಅತ ಆಶ್ರಯೇಮ. ನಾವೆಲ್ಲರೂ ನಿನ್ನ ದಾಸರು. ಭಗವಂತನಲ್ಲಿ ಇರುವಂತಹ ಏನು ಜ್ಞಾನ ಇದೆ ನೋಡಿ, ದೇವರದು ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಹತ್ರ ಈ ಜ್ಞಾನ ಇದೆಯಲ್ಲ, ಜ್ಞಾನ ಅಥವಾ ನಮ್ಮಲ್ಲಿ ಏನಾದರೂ ಗುಣ ಇದೆ, ಇದೆಲ್ಲ ಎಲ್ಲಿದೆ ಹೇಳಿ? ಎಲ್ಲಿದ್ದು? ದೇವರದ್ದು. ಆ ದೇವರದ್ದೇನೇ ಪ್ರತಿಬಿಂಬ ನಮ್ಮಲ್ಲಿ ಬಂದಿದೆ, ಇನ್ನೇನಲ್ಲ. ದೇವರದ್ದೇ ಪ್ರತಿಬಿಂಬ. ಆ ಹೆಮ್ಮೆ ಇರಬೇಕು ನಮಗೆ. ಓ, ನಮ್ಮಲ್ಲಿ ದೇವರ ಪ್ರತಿಬಿಂಬ ಇದೆ. ದೇವರ ಪ್ರತಿಬಿಂಬ ನೇರವಾಗಿ ಲಕ್ಷ್ಮೀದೇವಿಯಲ್ಲಿ, ಲಕ್ಷ್ಮೀದೇವಿಯ ಪ್ರತಿಬಿಂಬ ಅಂಶ ಬ್ರಹ್ಮದೇವರಲ್ಲಿ, ಅವರ ನಂತರ ತಾರತಮ್ಯ ಕ್ರಮವಾಗಿ ಎಲ್ಲರಲ್ಲೂ
ಆ ಭಗವಂತನ ವಿದ್ಯೆ ಇದೆ, ಆ ಭಗವಂತನ ಜ್ಞಾನ ಇದೆ. ಅಂತಹ ನಿನಗೆ ನಮಸ್ಕಾರ. ಯಶ್ರದ್ಧಯಾಶ್ರುತವತ್ಯಾಚ ಭಕ್ತ್ಯ ಸಂರಜ್ಯಮಾನೇ ಹೃದಯೇ ವಧಾಯ. ಬೇಕಾದಷ್ಟು ಸ್ತೋತ್ರವನ್ನು ಮಾಡಿ ಕೊನೆಗಂತಾರೆ, ಸ್ವಾಮಿ ನೀನು ನಮ್ಮನ್ನು ಸೃಷ್ಟಿ ಮಾಡಿದ್ದಿ. ಯಾಕೆ ಮಾಡಿದಿ? ಸ್ವವಿಹಾರ ತಂತ್ರಂ. ನಿನಗೆ ಆಟ ಆಡೋದಕ್ಕೆ ಒಂದು ಮನೆ ಬೇಕಾಗಿದೆ, ನೀನು ಆಟ ಆಡುವುದಕ್ಕೆ ಒಂದು ಮನೆ ಬೇಕಾಗಿದೆ, ಬ್ರಹ್ಮಾಂಡ ಬೇಕಾಗಿದೆ. ಆದರೆ ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಕ್ಕೆ ನಮಗಾಗ್ತಾ ಇಲ್ಲ, ನಮಗೇನು ಗೊತ್ತಾಗ್ತಾ ಇಲ್ಲ. ನಾವು ಯಾರ ಪೂಜೆ ಮಾಡಬೇಕು, ಯಾವಾಗ ತಿನ್ನಬೇಕು, ಏನು ತಿನ್ನಬೇಕು, ಏನು ಗೊತ್ತಿಲ್ಲ. ಆದ್ದರಿಂದ ನೀನು ನಮಗೆ ಉಪದೇಶವನ್ನು ಮಾಡು, ನಮಗೆ ಅನುಗ್ರಹವನ್ನು ಮಾಡು. ತಥೋ ವಯಂ ಸತ್ಪ್ರಮುಖಾಯದರ್ಥೇ ಬಭೂವಿಮಾಸ್ಮಿನ್ ಕರವಾಮ ಕಿಂತೆ. ನಾವು ಯಾಕೆ ಹುಟ್ಟೀವಿ, ಆ ಕೆಲಸ ಮಾಡೀವಾ? ಇಲ್ಲ, ನಾವು ಮಾಡೇ ಇಲ್ಲ. ಆದ್ದರಿಂದ ನೀನು ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದಾಗ ಭಗವಂತ ಆ ಎಲ್ಲರನ್ನೂ ಸೇರಿಸ್ತಾನೆ. ಎಲ್ಲರನ್ನೂ ಗುಂಪು ಕಟ್ಟಿ ಎಲ್ಲ ತತ್ವಗಳನ್ನು ಮಿಶ್ರಣ ಮಾಡಿ ಆಮೇಲೆ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡ್ತಾನೆ. 23 ತತ್ವಗಳ ಸೃಷ್ಟಿ. 23 ತತ್ವಗಳು, 5 ಮಾತ್ರಾಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು, ಪಂಚಮಹಾಭೂತಗಳು, ಒಂದು ಮನಸ್ಸು, ಒಂದು ಅಹಂಕಾರ, ಮತ್ತೊಂದು ಮಹತ್ತತ್ವ. ಹೀಗೆ 23 ತತ್ವಗಳು. ಇನ್ನೂ ಇದಕ್ಕೆ ಆ್ಯಡ್ ಮಾಡಿದರೆ ಪ್ರಕೃತಿ ಒಂದು 24ನೆಯ ತತ್ವ, ಲಕ್ಷ್ಮೀ ಒಂದು 25ನೆಯ ತತ್ವ, ದೇವರು 26ನೆಯ ತತ್ವ. ಹೀಗೆ 26 ತತ್ವಗಳೆಲ್ಲ ಅಲ್ಲಿ ಇದೆ. ಭಗವಂತ ಬ್ರಹ್ಮಾಂಡವನ್ನು ಹುಟ್ಟಿಸ್ತಾನೆ. ಬ್ರಹ್ಮಾಂಡವನ್ನು ಹುಟ್ಟಿಸಿದ ಮೇಲೆ ಭಾಳ ಶ್ರಮ ಆಗಿರುತ್ತೋ ಏನೋ ದೇವರಿಗೆ, 1000 ವರ್ಷ ಮಲ್ಕೊಂಡ್ಬಿಡ್ತಾನೆ. 1000 ವರ್ಷ ಭಗವಂತ ಮಲಗಿಕೊಳ್ತಾನೆ. ಆಮೇಲೆ ವಿರಾಟ್ ನಾಮಕರಾದ ಬ್ರಹ್ಮದೇವರು ಹುಡ್ತಾರೆ. ಅದನ್ನು 2ನೇ ಅಧ್ಯಾಯದಲ್ಲಿ ನಾವು ಕೇಳಿದ್ದೇವೆ. ಭಗವಂತ ಹುಡ್ತಾನೆ. ಭಗವಂತ ವಿರಾಟ್ ನಾಮಕನಾದ ಭಗವಂತ ಹುಟ್ಟಿದಾಗ ಆ ಬ್ರಹ್ಮದೇವರಿಂದ ಇನ್ನನೇಕ ದೇವತೆಗಳು, ಇಂದ್ರಿಯಗಳೆಲ್ಲ ಸೃಷ್ಟಿಯನ್ನು ಮಾಡ್ತಾನೆ. ಇದೆಲ್ಲ ಕೇವಲ ಒಂದು ಭಗವಂತ ಅನೇಕ ಬಾರಿ ಬಂದಿದೆ, ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ತರಹ ಇದೆ. ಆದ್ದರಿಂದ ಎಲ್ಲವನ್ನೂ ಮಿಕ್ಸ್ ಮಾಡಿ ಹೇಳಿರ್ತಾರೆ. ಬ್ರಹ್ಮದೇವರ ದೇಹದಿಂದ ಎಲ್ಲ ಸೃಷ್ಟಿಯಾಗತ್ತೆ. ನಾಲಿಗೆ, ಜಿಹ್ವಾ, ತಾಲು ಬಂತು. ಜಿಹ್ವಾ ಎಂಬ ಇಂದ್ರಿಯ, ವರುಣ ಎಂಬ ದೇವತೆ, ಅದರಿಂದ ಭೋಗ ಏನು? ರಸದ ಭೋಗ. ಹೀಗೆಲ್ಲ ತಿಳಿದುಕೊಳ್ಳಬೇಕು. ಮೂಗು, ಘ್ರಾಣೇಂದ್ರಿಯ, ಅಶ್ವಿನಿ ದೇವತೆಗಳು, ಅದರಿಂದ ಗಂಧಜ್ಞಾನ. ಕಣ್ಣು, ಚಕ್ಷುರಿಂದ್ರಿಯ, ಸೂರ್ಯ ಎಂಬ ದೇವತೆ, ರೂಪಜ್ಞಾನ. ಚರ್ಮದ ತ್ವಕ್ಕೆಂಬ ಇಂದ್ರಿಯ, ವಾಯುದೇವರು, ಅದರಲ್ಲಿ ಸ್ಪರ್ಶಜ್ಞಾನ. ಹೀಗೆ ಎಲ್ಲ ಬರ್ತದೆ. ಒಂದು ಮಾತನ್ನು ಹೇಳ್ತಾರೆ, ಚರ್ಮರೋಮ. ಚರ್ಮರೋಮ ಅಂದರೆ ದೇಹದ ಮೇಲೆ ಇರುವಂತಹ ಕೂದಲುಗಳು. ಇದನ್ನು ದೇವರು, ಬ್ರಹ್ಮದೇವರ ಆ ಚರ್ಮ ರೋಮಗಳು ಸೃಷ್ಟಿಯಾಗತ್ತೆ. ಆ ರೋಮದಿಂದ ಹುಟ್ಟಿದ್ದು ಯಾರು? ಪಾರಿಜಾತಾದಿ ದೇವತೆಗಳು ಹುಟ್ಟುತ್ತಾರಂತೆ. ಪಾರಿಜಾತ ವೃಕ್ಷ ಕೇಳಿದ್ದೇವಲ್ಲ, ಆ ಪಾರಿಜಾತ ವೃಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ ಹುಟ್ಟಾಳೆ. ಅದರಿಂದ ಏನು ಭೋಗಪ್ಪ? ಚರ್ಮ ರೋಮದಿಂದ ಯಾರಾದರೂ ಭೋಗ ಮಾಡ್ತಾರ್ರಿ? ಏನು ಕೈ ಕಾಲು ಅಡ್ಡಿ ಇಲ್ಲ. ಈ ರೋಮ ಏನು ಮಾಡೋದು? ಕಂಡೂಯನ. ಕಂಡೂಯನ ನಾವು ನೆವೆ ತುರಿಸಿಕೊಳ್ತೇವಲ್ಲ, ಅದು ಅದರಿಂದ ಆಗತ್ತಂತೆ. ಇದೇನ್ರಿ, ಇದೇನು ದೊಡ್ಡ ಭೋಗ? ಕೈ ಕಟ್ಕೊಂಡು ಕೂಡ್ರಿ ನೋಡೋಣ. ಏನು ಆ ಕಡೆ ಈ ಕಡೆ ಹೀಗೆ ಹೀಗೆ ಮಾಡದೆ ಒಂದು ದಿನ ಕೂತು ತೋರಿಸ್ಬಿಡಿ, ಒಂದು ದಿನ ಕೂತು ತೋರಿಸ್ಬಿಡಿ. ಸಾಧ್ಯವೇ ಇಲ್ಲ. ಅದೂ ದೊಡ್ಡ ಅವಶ್ಯಕ ಮನುಷ್ಯನಿಗೆ. ಇವತ್ತಿನ ವಿಜ್ಞಾನದ ಪ್ರಕಾರವೂ ಕೂಡ ಕಂಡೂಯನ ಅನ್ನೋದು ಅದೊಂದು ಡಿಫೆನ್ಸ್ ಮೆಕ್ಯಾನಿಸಮ್. ಅದು ಡಿಫೆನ್ಸ್ ಮೆಕ್ಯಾನಿಸಮ್. ನೀವು ಸುಮ್ಮನೆ ಕೂತಿದ್ದೀರಿ, ಒಂದು ಹುಳ ಬಂದು ಕಡಿತಾ ಇದೆ, ನಿಮಗೇನು ಫೀಲೇ ಆಗದೇ ಇದ್ದರೆ ಆ ಹುಳ ಬರುತ್ತೆ, ಅದೇನು ಪಾಯ್ಸನ್ ಹಾಕಬೇಕೋ ಹಾಕತ್ತೆ, ಹೋಗುತ್ತೆ. ಆದರೆ ದೇವರು ಹಾಗೆ ಮಾಡೋದಿಲ್ಲ. ಆ ರೋಮಗಳಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನಂತೆ. ಇವತ್ತು ವಿಜ್ಞಾನವೂ ಅದನ್ನು ಒಪ್ಪತ್ತೆ. ಆ ರೋಮಗಳಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾವುದೇ ಹುಳ ಬಂದು ಕೂಡಲೇ ಅದು ನಮಗೆ ಮೆಸೇಜ್ ಕಳಿಸತ್ತೆ, ಹುಳ ಬಂತು, ಹೋಗವು, ಅದನ್ನು ಓಡಿಸು, ಅದನ್ನು ತುರಿಸು ಅಂತ ಹೇಳುತ್ತಂತೆ. ಹಾಗಾಗಿ ಆ ಕಂಡೂಯನಕ್ಕೆ ಅಭಿಮಾನಿ ದೇವತೆಗಳು ಆ ಪಾರಿಜಾತ ವೃಕ್ಷಗಳು. ಪಾರಿಜಾತ ಹೂ ತರಬೇಕಾದ್ರೆ ಸುಮ್ಮನೆ ಏನೋ ಪಾರಿಜಾತ ತಂದು ಏರಿಸಬೇಡಿ, ಇದನ್ನು ಚಿಂತನೆ ಮಾಡಿ. ನಮ್ಮ ಕೂದಲು, ನಮ್ಮ ಮೈ ಮೇಲೆ ಇರುವ ರೋಮಕ್ಕೆ ಅಭಿಮಾನಿ ದೇವತೆಗಳು ಈ ಪಾರಿಜಾತ ವೃಕ್ಷದವರು. ಇವರಿದ್ದದ್ದಕ್ಕೆ ನಮಗೆ ಕಂಡೂಯನ ಆಗ್ತಾ ಇದೆ, ಅದರಿಂದ ನಮ್ಮ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಬಹುದು ಅಂತ ಚಿಂತನೆ ಮಾಡಬೇಕು. ಹಾಗಾಗಿ ಅದನ್ನು ಇವತ್ತಿನ ವಿಜ್ಞಾನದ ಪ್ರಕಾರ ಪ್ಲೂರಿಸೆಪ್ಟರ್ಸ್ ಅಂತ ಕರೀತಾರಂಥದನ್ನು. ಅಲ್ಲಿ ನಮ್ಮ ನರಗಳು ಏನು, ನರದ ತಂತುಗಳು ಇರುತ್ತೆ, ಅವು ಈ ಫೀಲಿಂಗನ್ನು ಕೊಡುತ್ತಂತೆ. ತುರಿಸಬೇಕು ಅಂತನ್ನುವ ಮೆಸೇಜನ್ನು ನಮ್ಮ ಬುದ್ಧಿಗೆ ಕಳಿಸುವುದು ಅದು. ಹಾಗಾಗಿ
ಅದನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾದ ಭೃಗು ಋಷಿಗಳು, ಕ್ಷತ್ರಿಯ ಜಾತಿಗೆ ಅಭಿಮಾನಿಯಾದ ಸ್ವಯಂಭೂಮನು, ವೈಶ್ಯ ಜಾತಿಗೆ ಅಭಿಮಾನಿಯಾದ ವಾಸ್ತು ಎಂಬಂತಹ ದೇವತೆ, ಶೂದ್ರ ಜಾತಿಗೆ ಅಭಿಮಾನಿಯಾದ ಕೃತಿ ಎಂಬ ದೇವತೆ. ಹೀಗೆ ಈ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ. ಬ್ರಹ್ಮದೇವರ ದೇಹದಿಂದ ಈ ಎಲ್ಲ ತತ್ವಗಳನ್ನು ಸೃಷ್ಟಿ ಮಾಡಿದ ಎಂಬುದಾಗಿ ತಿಳಿಸಿಕೊಡ್ತಾರೆ. ಮತ್ತೆ ಇನ್ನು ಅನೇಕ ಸೃಷ್ಟಿಗಳೆಲ್ಲ ಇದೆ. ನಾಳೆಯ ದಿನ ಅದನ್ನು ಮತ್ತೆ ವಿಶೇಷವಾಗಿ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.